ನನಗೆ ಈ ಫೀಲ್ ಹೈವೇದಲ್ಲಿ ಬರಬೇಕಾಗಿತ್ತು, ಸಖತ್ತಾಗಿತ್ತು. ಅಷ್ಟೇ ಡೇಂಜರ್ ಕೂಡ, ಹೈವೇದಲ್ಲಿ ಮಾತ್ರ ಭಾರಿ ಡೇಂಜರಪ್ಪ. ಅಪ್ಪ ಈ ಹಳ್ಳಿ ರೋಡಲ್ಲಾರು ಹೆಂಗೆ ಓಡಿಸೋದು, ಹೈವೇದಲ್ಲಿ ಮಾತ್ರ ಭಾರಿ ಕಷ್ಟ. ಇನ್ನು ಮಂಜಿದ್ದು ಬಿಟ್ರೆ ಮಹಾ ಡೇಂಜರ್. ನೀವು ನೋಡಿರ್ತೀರಿ ಮುಂಬೈ ಡೆಲ್ಲಿಲೆಲ್ಲ ಮಂಜಾಗ್ಬಿಟ್ಟು ಎಷ್ಟೊಂದೆಲ್ಲ ಆಕ್ಸಿಡೆಂಟ್ಗಳಾಗುತ್ತೆ ಹೈವೇದಲ್ಲಿ. ತುಂಬ ಡೇಂಜರ್. ಮೊಬೈಲು ಅದೇ ಐಫೋನ್ ಇಟ್ಕೊಂಡಿದ್ದೀನಿ ನ್ಯಾವಿಗೇಷನ್ಗೋಸ್ಕರ. ಐಫೋನ್ 7. ಅಯ್ಯಯ್ಯಪ್ಪ ಅಣ್ಣ, ಏನು ಕಾಣಿಸಲ್ಲ ರೋಡು, ಫುಲ್ ಚಿತಾಲ್ ಪತಾಲ್. ಅಯ್ಯಯ್ಯಪ್ಪ ಅಯ್ಯಯ್ಯೋ. ಈ ನ್ಯಾವಿಗೇಷನ್ ನೋಡ್ತಾ ಗಾಡಿ ಓಡಿಸ್ತಾ ಇದ್ದೀನಿ. ರೋಡ್ಗಳು ಹೆಂಗಿದೆ ಅಂತಲೂ ಗೊತ್ತಾಗಲ್ಲ. ಮ್ಯಾಪ್ ನೋಡ್ಕೊತ ಓಡಿಸ್ತಾ ಇದ್ದೀನಿ. ರೋಡ್ಗಳ ಒಂದು ಅಂದಾಜು ಗೊತ್ತಾಗುತ್ತೆ, ಟರ್ನ್ ಇದೆಯಾ ಇಲ್ವಾ ಅಂತ. ಅಯ್ಯೋ ಸಖತ್ ಮಜಾ ಮಾತ್ರ ಇವತ್ತು. ಖರ್ಚು ಬಿಟ್ಕೋಬೇಕಾಗಿತ್ತು ಕ್ಯಾಮ್ರಾ ಒರ್ಸೋಕ್ಕೆ, ಕೈಯೆಲ್ಲ ಒರೆಸ್ಕೊತಾ ಇದ್ದೀನಿ. ಇದೇ ಈ ವ್ಲಾಗ್ ಮಾಡ್ತಾ ಬಂದರೆ ಕರೆಕ್ಟಾಗಿ ನಮ್ಮ ಲೊಕೇಶನಿಗೆ ರೀಚ್ ಆಗೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ತುಂಬ ಲೇಟ್ ಆಗುತ್ತೆ. ಅದೇ ಕ್ಯಾಮ್ರಾ ಇಲ್ಲ ಅಂತಂದರೆ ಕರೆಕ್ಟಾಗಿ ಟೈಮಿಗೆ ರೀಚ್ ಆಗ್ಬೋದು. ಬಟ್ ಅದೇ ಈ ವ್ಲಾಗ್ ಮಾಡ್ತಾಯಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಮಧ್ಯೆ ಮಧ್ಯೆ ನಿಂತ್ಕೋಬೇಕು, ಬ್ಯಾಟ್ರಿ ಚೇಂಜ್ ಮಾಡಬೇಕು, ಹಿಂಗೆಲ್ಲ ಇರುತ್ತೆ. ಓಹೋ, ಸಖತ್ ಮಂಜಿದೆ ಸ್ನೇಹಿತರೆ. ನಾನು ಆಮೇಲೆ ಸಿಗ್ತೀನಿ, ಓಕೆನಾ? ನಿಮ್ಗೆ ಇಲ್ಲಿ ನೋಡೋದಕ್ಕೆ ಏನು ಸಿಗೋಲ್ಲ, ಫುಲ್ಲು ಹಂಪ್ಸ್ಗಳು ಕೂಡ ಕಾಣಿಸ್ತಾ ಇಲ್ಲ. ಸುಮ್ಮನೆ ರಿಸ್ಕು. ಆಮೇಲೆ ಸಿಗ್ತೀನಿ, ಓಕೆ? ನೋಡಿ ಫುಲ್ಲು ಮಂಜು, ಏನೂ ಕಾಣಿಸ್ತಾ ಇಲ್ಲ. ನನಗೆ ಕಾಣಿಸ್ತಾ ಇಲ್ಲ, ನಿಮ್ಗೆ ಹೆಂಗೆ ಕಾಣಿಸುತ್ತೆ ಹೇಳಿ ಅಲ್ವೇ? ರೋಡ್ಗಳು ಸ್ವಲ್ಪ ಖರಾಬಾಗಿದೆ. ಅಯ್ಯೋ, ಇಲ್ಲಂತೂ ರೋಡ್ಗಳೇ ಕಾಣಿಸ್ತಾ ಇಲ್ಲ ಸ್ನೇಹಿತರೆ. ಅಯ್ಯಪ್ಪ, ಆ ಹೆಡ್ಲೈಟಿಂದು ಬಿಂಬನೇ ನನಗೆ ಕಣ್ಣಿಗೆ ಹೊಡಿತಾ ಇದೆ. ಆ ರೇಂಜಿಗೆ ಮಬ್ಬು. ಆಹಾ ಹಾ ಹಾ ಹಾ. ಹುಯ್, ಇಲ್ಲಂತೂ ಏನೂ ಕಾಣಿಸ್ತಾ ಇಲ್ಲ. ಅಣ್ಣ ನಿಧಾನ ಹೊಡೀರಪ್ಪ ಗಾಡಿನ. ಅಯ್ಯಯ್ಯಯ್ಯಯ್ಯಯ್ಯ, ಬೆಳಕಾದರೂ ಕೂಡ ರೋಡ್ ಕಾಣಿಸ್ತಾ ಇಲ್ಲ. ಸ್ವಲ್ಪ ಬೆಳಕಾಯ್ತು ಇಲ್ಲಿ. ಸ್ನೇಹಿತರೆ ಆಮೇಲೆ ಸಿಗ್ತೀನಿ. ಸ್ನೇಹಿತರೆ, ಬೆಳಗಿನ ಜಾವ ನಾವು ರೈಡ್ ಮಾಡಿದ್ರೆ ವಾತಾವರಣ ಹೇಗಿರುತ್ತೆ ಅನ್ನುವಂತಹ ಒಂದು ಚಿಕ್ಕ ಝಲಕನ್ನು ಈ ವ್ಲಾಗ್ನ ಮುಖಾಂತರ ನಿಮಗೆಲ್ಲ ಹಂಚುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ, ಓಕೆನಾ? ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ವಿಡಿಯೋ ಕೊನೆ ತನಕ ನೋಡಿ, ಓಕೆ? ಹೆಲ್ಮೆಟೆಲ್ಲ ಆಲ್ರೆಡಿ ಫುಲ್ ಒದ್ದೆ, ನನ್ನ ಜರ್ಕಿನ್ ಅಂತೂ ಫುಲ್ ಒದ್ದೆ, ಪ್ಯಾಂಟು ಒದ್ದೆ ಆಗಿಲ್ಲ. ಬ್ಯಾಗ್ ಒಳಗಡೆ ಆ್ಯಪಲ್ ಟ್ಯಾಬ್ ಇದೆ, ಏನೂ ಆಗೋಲ್ಲ, ತೊಂದರೆ ಆಗೋಲ್ಲ. ಏನಕ್ಕಂದ್ರೆ ಬ್ಯಾಗ್ ವಾಟರ್ ಪ್ರೂಫ್ ಇದೆ, ಓಕೆ? ಆಮೇಲೆ ಸಿಗ್ತೀನಿ. ಸ್ನೇಹಿತರೆ, ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ದೀನಿ. ಏನಕ್ಕಂತಂದರೆ ನನ್ನ ಗೋಪ್ರೋ ಫುಲ್ಲು ಒದ್ದೆ ಆಗಿಬಿಟ್ಟು ಫುಲ್ ಶೆಡೌನ್ ಆಗಿಬಿಟ್ಟಿತ್ತು. ಮೋಸ್ಟ್ಲಿ ಬ್ಯಾಟ್ರಿ ಡೌನ್ ಆಗಿರ್ಬೋದು. ಸಮಯ ಇವಾಗ 1 ಸೆಕೆಂಡು, ನಾನು ವಾಚ್ ಆನೇ ಮಾಡಿಲ್ಲ. ಇರಿ 1 ಸೆಕೆಂಡ್ ಹೇಳ್ತೀನಿ, ಓಕೆನಾ? ಎಷ್ಟಾಯಿತು ಸಮಯ? 7:21 ಆಯಿತು. ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ. 7:21 ಆಯಿತು. ಆದರೂ ಕೂಡ ಇಷ್ಟೊಂದು ಮಂಜಿದೆ, ಸಿಕ್ಕಾಪಟ್ಟೆ ಮಂಜಿದೆ. ಇವತ್ತು ಗಾಡಿ ಓಡ್ಸೋಕ್ಕಂತೂ ಸ್ವಲ್ಪ ಸ್ಲೋ ಆಗಿ ಓಡಿಸಿದೆ, ಬಟ್ ಒಳ್ಳೆ ಮಜಾ ಬಂತು. ಸಿಕ್ಕಾಪಟ್ಟೆ ಡೇಂಜರ್ಸ್ ಕೂಡ ಹೌದು. ಎಲ್ಲರೂ ನಿಲ್ಸೋಕ್ಕೆ ಒಳ್ಳೆ ಜಾಗ ಬೇಕು ಅಂತ ಹುಡುಕ್ತಾ ಇದ್ದೆ. ನೋಡಿ, ತಾಯಿಯ ಮಡಿಲಲ್ಲಿ ಇಲ್ಲೇ ಇದೆ ತಾಯಿ ನಾಗದೇವತೆ, ಕಾಣಿಸ್ತಾ ಇದೆಯಾ? ಇದ್ರ ಮೊಳದ ಕೆಳಗಡೆ ನಿಲ್ಸಿದ್ದೀನಿ. ನಾನೆಲ್ಲೇ ಹೋದರೂ
ಏನಾದರೂ ಒಂದು ತಾಯಿಯ ರಕ್ಷಣೆ ಇರುತ್ತೆ ನನಗೆ. ಎಲ್ಲೇ ನಿಲ್ಲಿಸ್ಲಿ ಒಂದು ಬೇವಿನ ಗಿಡ ಆಗಿರ್ಬೋದು ಅಥವಾ ನಾಗರಕಲ್ಲೋ ಏನಾದರೂ ಒಂದು ಸಿಗುತ್ತೆ. ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ, ಒಂದು ಪಾನ್ಗಿನ ಹಾಕ್ಕೊಂಡು ಹೋಗೋಣ ಅಂತ. ಏನಕ್ಕಂತಂದರೆ ತುಂಬ ಹೊತ್ತಾಯಿತು ನಾನು ಗಾಡಿ ಓಡಿಸ್ತಾ. ಸುಮಾರು ಒಂದು ಅಂದಾಜು ಒಂದು 80 ಕಿಲೋಮೀಟ್ರು ಜಾಸ್ತಿನೇ ಆಗಿರ್ಬೇಕು ಮೋಸ್ಟ್ಲಿ. ಈ ಕಡೆ ಎಲ್ಲ ಸೂರ್ಯಕಾಂತಿ ಇದೆ, ಸೊ ಎಲ್ಲ ಬಾಡೋಗ್ಬಿಟ್ಟಿದೆ. ಅಂದರೆ ಸೂರ್ಯನ ಬಿಸಿಲಿಲ್ಲವಲ್ಲ, ಎಲ್ಲ ಹಿಂಗಾಗ್ಬಿಟ್ಟಿದೆ. ಇಲ್ಲೇ ಇದೆ ನೋಡಿ ಸೂರ್ಯಕಾಂತಿ, ಇದೆಲ್ಲ ಸೂರ್ಯಕಾಂತಿದೆ. ಈ ಕಡೆ ಸ್ವಲ್ಪ ಬಿಸಿಲಿದ್ದರೆ ಒಳ್ಳೆ ಫೋಟೋ ಗೀಟೋ ಹೊಡ್ಕೊಂಡು ಹೋಗೋದಾಯಿತು. ಇಲ್ಲಿ ಗೋಪುರ ಎಲ್ಲ ಫುಲ್ ಒದ್ದೆ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ನಾನು ಅದಕ್ಕೆ ಮೈಕ್ ಅಡಾಪ್ಟರ್ ಹಾಕೋದಕ್ಕೆ ಡೋರ್ ಚೇಂಜ್ ಮಾಡಿದ್ದೀನಿ. ಅದಕ್ಕೋಸ್ಕರ ಈ ಥರ ಫಾಗಿ ಇರೋ ಟೈಮಲ್ಲಿ ವ್ಲಾಗ್ ಮಾಡೋದು ಸ್ವಲ್ಪ ಕಷ್ಟನೇ. ಇಲ್ಲಿ ಸ್ವಲ್ಪ ಫಾಗ್ ಕಡಿಮೆ ಆದಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ರೆಸ್ಟ್ ಮಾಡಿ ಹೊಡ್ತೀನಿ. ನೋಡ್ಬೋದು ನೀವು, ನನ್ನ ಜರ್ಕಿನೆಲ್ಲ ಫುಲ್ ಒದ್ದಾಗ್ಬಿಟ್ಟಿದೆ. ನಮ್ಮ ಗಾಡಿ ನೋಡಿ, ನಿನ್ನೆ ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೆ. ನನ್ನ ಮೊಬೈಲ್ ಪರಿಸ್ಥಿತಿ ನೋಡಿ, ಕಾಣಿಸ್ತಾ ಇದೆಯಾ? ನೀರು ಇದೆ. ಹೆಲ್ಮೆಟ್ ಕೂಡ ಒದ್ದೆ ನೋಡಿ, ಫುಲ್ ಒದ್ದಾಗ್ಬಿಟ್ಟಿದೆ. ಇದು ಮೈಕ್ ಅಡಾಪ್ಟರ್ ಹಾಕ್ತೀನಲ್ಲ, ಈ ಪೋರ್ಟಲ್ಲಿ ನೀರು ಒಳಗಡೆ ಹೋಗ್ಬಿಡುತ್ತೆ. ಸಿಕ್ಕಾಬಿಟ್ಟೆ ನೀರಿದೆ ನೋಡಿ. ಇಲ್ಲಿ ಗಾಡಿಗಳು ಬಂದರೂ ಕೂಡ ಗೊತ್ತಾಗಲ್ಲ. ಒಂದು ಲಾರಿ ಬರ್ತಾಯಿದೆ ಆಲ್ರೆಡಿ, ನೋಡ್ತಾ ಇರ್ಬೋದು ನೀವು. ಅದು ಸೌಂಡ್ ಮೇಲೆ ನಾವು, ಆ ಲಾರಿ ಸೌಂಡ್ ಮೇಲೆ ನಾವು ಕಣ್ಣು ಹಿಡ್ಕೊಂಡು ಸ್ವಲ್ಪ ಸ್ಲೋ ಡೌನ್ ಮಾಡ್ಬೇಕು ಗಾಡಿನ, ಇಲ್ಲಾಂದ್ರೆ ಗೊತ್ತೇ ಆಗಲ್ಲ ನೋಡಿ. ಗಾಡಿ ಒಂದು ಸೈಡ್ ನಿಲ್ಸ್ಕೊಂಡಿದ್ದೀನಿ. ತಮ್ಮನೇಲಿಗಂತೂ ಒಳ್ಳೆ ಸೀನ್ ಅಲ್ವಾ ನೋಡಿ, ಎಷ್ಟು ಚೆನ್ನಾಗಿದೆ. ತಮ್ಮನೇಲಿಗೆ ಇಲ್ಲಿಂದನೇ ಒಂದು ಫೋಟೋ ಹೊಡ್ಕೊಂಡ್ರೆ ಬೆಸ್ಟನ ಅಂತ. ಹೆಂಗಂದ್ರೆ ಗಾಡಿ ನಿಲ್ಸಿದ್ದೀವ, ಹೊಂಡಾ ಡಿಯೋ. ಸಖತ್ತಾಗಿದೆ ತಮ್ಮನೇಲಿಗೆ. ಗೋಪುರ ವಿಡಿಯೋ ಕ್ವಾಲಿಟಿ ಮಾತ್ರ ಚೆನ್ನಾಗಿ ಬರುತ್ತೆ. ಬಟ್ ಸ್ವಲ್ಪ ಕತ್ತಲಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಗೋಪುರದಲ್ಲಿ. ಬಟ್ DJದಲ್ಲಿ ಸ್ವಲ್ಪ ಕತ್ಲಾದರೂ ಪರವಾಗಿಲ್ಲ, ಚೆನ್ನಾಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳತ್ತೆ. ಸಿಕ್ಕಾಬಿಟ್ಟು ಫಾಗಿ ಇದೆ. ಚಳಿ ಏನು ಆಗ್ತಾಯಿಲ್ಲ, ಬಟ್ ಫಾಗ್ ಇದೆ. ತಮ್ಮನೇಲಿಗೆ ನೋಡಿ, ಈ ಥರ ಫಾಗಿದ್ರೆ ನಾನು ವ್ಲಾಗ್ ಮಾಡ್ತಾ ಇರೋದು ಯಾರಿಗೂ ಕಾಣಿಸಲ್ಲ. ಹಂಗಿದೆ ರೋಡು, ಚೆನ್ನಾಗಿದೆ ರೋಡ್ ನೋಡಿ ಸ್ನೇಹಿತರೆ, ಫುಲ್ ಫಾಗಿ. ಸರಿ, ನಾನು ಒಂದು ಪಾನ್ ಹಾಕ್ಕೊಂಡು ಪಯಣವನ್ನು ಮುಂದೆ ಬೆಳೆಸ್ತೇನೆ. ನಾನು ಸಿಗ್ತೀನಿ ಆಮೇಲೆ. ಓಕೆ, ನಾನು ಸ್ವಲ್ಪ ಫಾಗ್ ಕಡಿಮೆ ಆಗಲಿ, ಆಮೇಲೆ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್ ಸ್ನೇಹಿತರೆ. ಇಲ್ಲೂ ಒಂದು ಸ್ಟಾಪ್ ತೊಗೊಂಡೆ. ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ನೋಡಿ, ಬೇವಿನ ಗಿಡ. ನಾನು ಹೇಳಿದ್ನಲ್ಲ, ಎಲ್ಲೇ ನಿಲ್ಲಿಸಿದ್ರು ಕೂಡ ನನಗೆ ಬೇವಿನ ಗಿಡ ಸಿಕ್ಕೇ ಸಿಗುತ್ತೆ. ಓಕೆ, ಒಂದು ರೇಂಜಿಗೆ ಕಡಿಮೆ ಆಗಿದೆ. ನಮ್ಮ ಸೂರ್ಯಾಜಿ ಎಂಟ್ರಿ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಸಿಕ್ಕಾಪಟ್ಟೆ ಅಂದರೆ ಹೆವಿ ಫಾಗ್ ಇತ್ತು ಮಾತ್ರ ಇವತ್ತು. ಎಕ್ಸ್ಟ್ರಾ ಆರ್ಡಿನರಿ ಇತ್ತು ಇವತ್ತಿನ ರೈಡ್ ಮಾತ್ರ. ಸಖತ್ ಮಜಾ ಬಂತು. ಜೊತೆಗೆ ಸ್ವಲ್ಪ ಕಷ್ಟನೂ ಆಯಿತು ಗಾಡಿ ಓಡಿಸೋದಕ್ಕೆ. ಏನಕ್ಕಂತಂದರೆ ಇದು ಹೈವೇ ಅಲ್ವಾ, ಸೊ ಎಲ್ಲ ಹೆವಿ ವೆಹಿಕಲ್ಗಳೆಲ್ಲ ಓಡಾಡ್ತಾ ಇರ್ತವೆ. ಸಿಕ್ಕಾಬಿಟ್ಟೆ ಫಾಗ್ ಇದ್ರೆ ಮಾತ್ರ ಸಿಕ್ಕಾಬಿಟ್ಟೆ ಡೇಂಜರ್. ನೋಡಿ ನಮ್ಮ ಗಾಡಿ ಇವಾಗ ಕಾಣಿಸುತ್ತೆ ನೋಡಿ, ಎಷ್ಟು ಒದ್ದೆ ಆಗಿದೆ ಅಂದರೆ ಮೊಬೈಲು ನೋಡಿ. ಹೆಲ್ಮೆಟೆಲ್ಲ ಫುಲ್ ಒದ್ದೆ ಆಗಿಬಿಟ್ಟಿದೆ. ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ಹೊರಡೋದು. ಓಕೆನಾ. ಸ್ವಲ್ಪ ದೂರ ಬಂದು ಪಾನ್ ಹಾಕ್ಕೊಂಡಿದ್ನಲ್ಲ, ಒಂದು ಸಲ ಮೌತ್ ವಾಶ್ ಮಾಡಿ ಕಣ್ಣಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಹೊರಡಬೇಕು. ನಿದ್ರೆ ಏನು ಬಂದಿಲ್ಲ ನನಗೆ, ಆದರೂ ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ, ನಾನು ಬೆಳಗ್ಗೆ ಸ್ನಾನ ಮಾಡಿಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೊರಡೋಣ ಅಂತ. ಲೆಟ್ಸ್ ಗೋ ಸ್ನೇಹಿತರೆ. ನೋಡಿ ಜೆಟ್ ಹಾಕಿದ್ದಾರೆ, ಜೆಟ್. ನೀವೇನ್ರೇ ಮಾಡ್ತಾಯಿದ್ದೀರಾ ರೋಡ್ನಲ್ಲಿ, ಡ್ಯಾನ್ಸ್ಗಳನ್ನು ಮಾಡ್ತಾಯಿದ್ದೀರಾ ಅಂತ. ಹೈವೇಗೆ ಬಂದು ಟಚ್ ಆಗಿದ್ದೀನಿ, ಹೈವೇ ತೊಗೊಂಡಿದ್ದೀನಿ. ಈ ಕ್ಲಿಪ್ ಒಂದು ಹಾಕ್ಕೊಂಡಿಲ್ಲ.
ಇದೊಂದು ತೊಗೊಂಡಿದ್ದಕ್ಕೆ ಸಖತ್ ಹೆಲ್ಪ್ ಆಯಿತು. ಇಲ್ಲಾಂದರೆ ಕೈ ಸಿಕ್ಕಾಬಿಟ್ಟೆ ನೋವು ಬರೋದು ನೋಡಿ. ಇಷ್ಟೇ ಹಿಂಗೆ ಮಾಡ್ಕೊಂಬಿಟ್ರೆ ಅವನ ಅಜ್ಜಿ ಫುಲ್ ಚಿತಾಲ್ ಪತಾಲ್. ಸ್ವಲ್ಪ ಹೆಲ್ಮೆಟ್ ಸ್ಟ್ರ್ಯಾಪ್ ಹಾಕ್ಕೊಂಡಿದ್ದೀನ ಅಂತ ನೋಡ್ತಾಯಿದ್ದೀನಿ. ಹಾಕ್ಕೊಂಡಿದ್ದೀನಿ. ಇದೇನಕ್ಕೆ ತೊಗೊಂಡೆ ಅಂತಂದರೆ ತುಂಬ ಆ್ಯಕ್ಸಿಲೇಟ್ರು ಹಾರ್ಡ್ ಇದೆ. ಇದು ಹೋಂಡಾದಲ್ಲಿ ಸ್ವಲ್ಪ ಹಾರ್ಡ್ ಬರುತ್ತೆ, ಓಕೆನಾ. ಮತ್ತು ತುಂಬ ಹಳೆ ಗಾಡಿ ಅಲ್ವಾ, ಸೊ ಸ್ವಲ್ಪ ರಫ್ಫು, ಕೈ ಸಖತ್ ಪೇನ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ಕೊಂಬಿಟ್ರೆ ಅದ್ರ ಪಾಡಿಗೆ ಅದು ಒಂದು ಸ್ಪೀಡ್ ಲಿಮಿಟ್ ಸೆಟ್ ಮಾಡಿಬಿಟ್ರೆ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಬಟ್ ಇದು ಹೋಗ್ತಾ ಇರತ್ತೆ ಅಂಥೇಳಿ ನಾವು ಹಿಂಗೆ ಕೈ ಬಿಟ್ಟು ಕುತ್ಕೊಂಡ್ಬಿಟ್ರೆ ಆಗೋಲ್ಲ, ಹಿಂಗೆ ಹಿಡ್ಕೊಂಡೇ ಇರಬೇಕು. ಬಟ್ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಷ್ಟೇ. ನೋಡಿ, ಸುಂದರವಾದಂತಹ ವಾತಾವರಣವನ್ನು ಗೋಪುರ ಕ್ಯಾಮ್ರಾ ಮುಖಾಂತರ ನೋಡ್ಬೋದು ನೀವು. ಗೋಪುರದಲ್ಲೇ ರೆಕಾರ್ಡ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಮೈಕ್ ಎರರ್ ಅಂತ ಬಂತು. ಸೊ ಒಳ್ಳೆ ಸೀನ್ ಇತ್ತು, ಅದು ನಿಮಗೆ ನೋಡೋಕ್ಕಾಗಿಲ್ಲ, ಸಾರಿ ಸ್ನೇಹಿತರೆ. ರೆಕಾರ್ಡ್ ಆಗ್ತಾಯಿದೆ ಸ್ನೇಹಿತರೆ. ಬ್ಯಾಟ್ರಿ ಡೌನ್ ಆಗಿತ್ತು, 2 ಬ್ಯಾಟ್ರಿ ಗಾನು. ಅಂದರೆ ತುಂಬ ದಿನ ಆಯ್ತಲ್ಲ ಬಳಸ್ದೇನೆ, ಬ್ಯಾಟ್ರಿ ಬ್ಯಾಕಪ್ ಅಷ್ಟೊಂದು ಬರ್ತಾಯಿಲ್ಲ. ಬೇರೆ ಬ್ಯಾಟ್ರಿ ತೊಗೋಬೇಕು, ನೋಡೋಣ. ಓಕೆ, ಹಾಂ ಹೈವೇಗೆ ಟಚ್ ಆಗ್ತೀವಿ ಇನ್ನು ಸ್ವಲ್ಪ ಹೊತ್ತಿಗೆ. ಹೈವೇ ಟಚ್ ಆದ್ಮೇಲೆ ಮುಗೀತು. ಈ ಥರ ಸುಂದರವಾದ ವಾತಾವರಣ ಇನ್ನು ಈ ಥರ ವಾತಾವರಣ ಸಿಗಲ್ಲ. 400 ಮೀಟರ್ ಟರ್ನ್ ಲೆಫ್ಟ. ಇಲ್ಲೇನಕ್ಕೆ ಲೆಫ್ಟ್? ಯಾಕೋ ರೋಡ್ ಕನ್ಫ್ಯೂಸ್ ಮಾಡ್ತಾ ಇದೆಯಪ್ಪ. ಇಲ್ಲೇ ಬರೀ ಹೋಗೋಣ. ಇನ್ನೂ ತುಂಬ ದೂರ ಇದೆ ಹೈವೇ ಟಚ್ ಆಗೋದಕ್ಕೆ. 2 ಕಿಲೋಮೀಟರ್ಸ್ ಹೋಗ್ಬೇಕಂತೆ. ನೋಡ್ರಿ, ಹೋಗೋಣ. ಓಹೋ, ಜರ್ಕಿನೆಲ್ಲ ಒದ್ದೆ ಆಗಿತ್ತಲ್ಲ, ಸ್ವಲ್ಪ ಸರಿ ಆಯಿತು. ರೆಕಾರ್ಡ್ ಆಗ್ತಾಯಿದೆ ಅಲ್ವಾ ಸ್ನೇಹಿತರೆ? ಒಂದು ಚಿಕ್ಕ ಬ್ರೇಕ್ ತೊಗೊಂಡೆ. ನಾನಿದ್ದೀನಿ ಶಿವಾನಂದ್ ರಿಫ್ರೆಶ್ಮೆಂಟ್ ಅಂತ ಹೇಳಿ. ನಾನು ಪ್ರತಿ ಸಲ ಬಂದವಾಗ ದಾವಣಗೆರೆ ಎಂಟ್ರೆನ್ಸಲ್ಲೇ ಇದೆ. ಅಂದರೆ ದಾವಣಗೆರೆ ಪಂಚಾಯತ್ ಆಫೀಸ್ ಏನಿದೆ, ಪಂಚಾಯತ್ ಆಫೀಸ್ ಪಕ್ಕದಲ್ಲೇ ಶಿವಾನಂದ್ ರಿಫ್ರೆಶ್ಮೆಂಟ್ ಅಂತ ಇದೆ. ಇಲ್ಲಿ ತುಂಬ ಒಳ್ಳೆ ಫುಡ್ಗಳು ಸಿಗುತ್ತೆ. ಬೆಣ್ಣೆ ದೋಸೆ ಆಗಿರ್ಬೋದು, ಬೆಣ್ಣೆ ಮಸಾಲೆ ದೋಸೆ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಪ್ರೈಸ್ ಕೂಡ ತುಂಬ ಕಡಿಮೆನೇ. ಇಲ್ಲಿ ಹೇಗಿದೆ ಅಂತಂದರೆ, ಮ್ಯಾನೇಜರು ತುಂಬ ಒಳ್ಳೆಯ ಮ್ಯಾನೇಜರ್ ಕೂಡ. ಇವಾಗ ನಮ್ಮ ಮನೇಲಿ ಯಾವ ಥರ ಈಗ ಬಂದರೆ ಯಾವ ಥರ ಟ್ರೀಟ್ ಮಾಡ್ತಾರೋ ಅದೇ ಥರ ಟ್ರೀಟ್ ಮಾಡ್ತಾರೆ. ತುಂಬ ಒಳ್ಳೆಯ ಜನ ಇಲ್ಲಿರೋ ಅಷ್ಟರು. ಬಟ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇದು ಬೇರೆ ಹೊಸ ಹೋಟೆಲ್ಗಳು ಆಗ್ತಾಯಿದೆ. ಇದೇ ಥರದ್ದು ಬೇರೆ ಕಡೆ ಹೋಟೆಲ್ ಮಾಡ್ತಾಯಿದ್ದಾರೆ ಇವರು. ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಅದು ಮಾಡಿದ್ರೆ ಖಂಡಿತ ಇದು ಮಾಡ್ತೀನಿ. ಸದ್ಯದ ಮಟ್ಟಿಗೆ ಇಲ್ಲಿದೆ ದಾವಣಗೆರೆ ಪಂಚಾಯತ್ ಆಫೀಸ್ ಪಕ್ಕದಲ್ಲೇ ಇರುವಂಥದ್ದು. ತುಂಬ ಚೆನ್ನಾಗಿದೆ ವಾತಾವರಣ, ಕೂತ್ಕೊಳ್ಳೋದಕ್ಕೆಲ್ಲ. ನೀವು ನೋಡ್ಬೋದು, ಆ ಕಡೆ ಮನೆಯಿಂದ ಊಟ ತಂದರೂ ಕೂಡ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು. ಪಾರ್ಕ್ ಥರ ಇದೆ, ಸುತ್ತಮುತ್ತ ಒಳ್ಳೆ ಗಿಡ ಮರಗಳಿದ್ದಾವೆ, ಪಾರ್ಕಿಂಗ್ಗಳಿದೆ. ಇದು ಮೇನ್ ರೋಡ್ ಪಕ್ಕದಲ್ಲೇ ಇರುವಂಥದ್ದು ಶಿವಾನಂದ್ ರಿಫ್ರೆಶ್ಮೆಂಟ್ ಅಂಥೇಳಿ. ನಾನು ಪ್ರತಿ ಸಲ ಬಂದಾಗ ಇಲ್ಲೇ ಬರೋದು, ಇಲ್ಲೇ ಬಂದು ರೆಸ್ಟ್ ಮಾಡಿ. ಇದ್ರ ಹಿಂಗಡೆ ಒಳ್ಳೆ ಜಾಗ ಇರುವಂಥದ್ದು, ಸ್ಪೇಸ್ ಚೆನ್ನಾಗಿದೆ. ಇವತ್ತು ತೋರ್ಸೋಕ್ಕೆ ಹೋಗಲ್ಲ ನಾನು. ಊಟ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ಹೋಗ್ತಾಯಿದ್ದೀನಿ. ಟೈಮ್ ಇಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಅರ್ಜೆಂಟಲ್ಲಿ ಗ್ಯಾಪಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಪಾಪ ತುಂಬ ಒಳ್ಳೆ ಮ್ಯಾನೇಜರ್ ಅವರು, ಅಲ್ಲಿ ಕೂತ್ಕೊಂಡಿದ್ದಾರೆ. ಒಂಥರ ಸ್ನೇಹಿತರ ಥರನೇ ಇದ್ದಾರೆ ಅವರು. ಓಕೆ, ಇಲ್ಲಿಗೆ ನಮ್ಮ ಬ್ರೇಕ್ಫಾಸ್ಟ್ ಮುಗೀತು. ಒಳ್ಳೆ ಬೆಣ್ಣೆ ಮಸಾಲೆ ದೋಸೆ ಮತ್ತು ಒಳ್ಳೆ ಟೀ ಮಾಡಿಕೊಟ್ಟಿದ್ರು. ಕುಡ್ಕೊಂಡು ಅಮೌಂಟನ್ನು ಪೇ ಮಾಡೋಕ್ಕೆ ಹೋದೆ. ಬೇಡ ಅಂತಂದರು. ಆದರೂ ಸರಿಯಾಗಲ್ಲ ಅಂಥೇಳಿ ಪೇ ಮಾಡಿಬಿಟ್ಟು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಆ ಕಡೆ ಎಲ್ಲ ಒಳ್ಳೆ ವಿಶ್ರಾಂತಿ ತೊಗೊಳೋದಕ್ಕೆ ಹೇಳಿ ಮಾಡ್ಸಂಗೆ ಜಾಗ ಇದೆ. ಹೋಟೆಲ್ ತುಂಬ ಚೆನ್ನಾಗಿ ನಡೀತಾ ಇತ್ತು. ಬಟ್ ಜನ ಇವಾಗ ಅಷ್ಟೊಂದು ಬರ್ತಾ ಇಲ್ಲ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಈ ಕಡೆನೂ ಅಂಗಡಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಬಟ್ ಇವರು ಕ್ಲೋಸ್ ಮಾಡಿದ್ದಾರೆ, ಏನಕ್ಕೆ ಗೊತ್ತಿಲ್ಲ. ಇವರು ಹೊಸ ಹೋಟೆಲ್ ಆಗ್ತಾಯಿದೆ, ಆದಮೇಲೆ ತಿಳಿಸ್ತೀನಿ. ಇವಾಗ ಸದ್ಯಕ್ಕೆ ಇದ್ರ ಲೊಕೇಶನ್ ಬೇಕಾದ್ರೆ ನಾನು ಹಾಕ್ತೀನಿ ನಿಮಗೆ. ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಹಾಕಿರ್ತೀನಿ, ಓಕೆನಾ? ಚೆಕ್ಔಟ್ ಮಾಡಿ. ಅಂದರೆ ಈ ದಾವಣಗೆರೆ ಕಡೆ ಬಂದರೆ ತುಂಬ ಹೊಟ್ಟೆ ಹಸಿತಾ ಇದೆ, ಏನಾದರೂ ಲೈಟಾಗಿ
ದೋಸೆನೋ ಇಡ್ಲಿನೋ ಅಥವಾ ರೈಸ್ ಬಾತ್ ಈ ಥರದ ಐಟಮ್ ನಿಮ್ಗೆ ಏನಾದ್ರು ಬೇಕು ಅಂತಂದರೆ ಇಲ್ಲಿ ಖಂಡಿತ ಮುದ್ದಂ ಬರ್ಬೋದು. ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ ಏನೇನು ಸಿಗುತ್ತೆ ಅಂಥೇಳಿ. ತುಂಬ ಒಳ್ಳೆ ಹೋಟೆಲು, ತುಂಬ ಕಡಿಮೆ ದರದಲ್ಲಿ ಒಳ್ಳೆ ಟೇಸ್ಟ್ ಫುಡ್ಡನ್ನು ಪ್ರೊವೈಡ್ ಮಾಡ್ತಾರೆ. ಇಷ್ಟನ್ನು ಹೇಳಬಲ್ಲೆ. ಓಕೆನಾ, ನಾವು ಬರೋಣ, ಮ್ಯಾನೇಜರಿಗೆ ಹೇಳಿಬಿಟ್ಟು ಹೋಗ್ತಾ ಇರೋಣ. ಓಕೆನಾ ಸರ್, ಬರ್ತೀನಿ, ಥ್ಯಾಂಕ್ ಯು. ಸ್ನೇಹಿತರೆ, ನಮ್ಮ ಜರ್ನಿನ ಇಲ್ಲಿನ ಕಂಟಿನ್ಯೂ ಮಾಡೋಣ. ಮುಂದೆ ಪೆಟ್ರೋಲ್ ಹಾಕ್ಸ್ಕೋಬೇಕು. ಸದ್ಯಕ್ಕೆ ಬೆಳಗಿನ ಬ್ರೇಕ್ಫಾಸ್ಟ್ ಮುಗೀತು. ಇದೇನಪ್ಪ ಗಾಡಿನೇ ಸ್ಟಾರ್ಟ್ ಆಗ್ತಿಲ್ಲ. ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ. ಯಾರೇ ಏನಿಲ್ಲ ಬಿಡಿ. ಹಾಂ, ಇಲ್ಲ ಅದು ಹೀಟಾಗಿದೆ. ಹೋಗ್ಬೇಡ. ಪರವಾಗಿಲ್ಲ ಬಿಡಿ ಸರ್, ಏನಾಗಿಲ್ಲ, ಅದು ಹೀಟಾಗಿದೆ. ಸ್ನೇಹಿತರೆ, ಗಾಡಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಪಾಪ ಮ್ಯಾನೇಜರು ಬಂದು ಕಿಕ್ಕೆಲ್ಲ ಮಾಡಿದ್ರು. ಆಮೇಲೆ ಏನಾಯ್ತು ಅಂತ ನೋಡಿದ್ರೆ ಬಡ್ಡಿ ಮಗನ ಸ್ಪಾರ್ಕ್ ಪ್ಲಗ್ಗು ಮತ್ತೆ ಆಫ್ ಆಯಿತು. ಸ್ಪಾರ್ಕ್ ಪ್ಲಗ್ಗು ಲೂಸ್ ಆಗಿಬಿಟ್ಟಿದೆ, ಹಾಗಾಗಿ ಆಗ್ತಾಯಿಲ್ಲ. ಓಕೆ, ಮ್ಯಾನೇಜರು ಪಾಪ ಬಂದು ಕಿಕ್ ಹೊಡೆದ್ರು. ಹೋಟೆಲ್ ಮ್ಯಾನೇಜ್ಮೆಂಟವರು ತುಂಬ ಹೆಲ್ಪ್ ಮಾಡ್ತಾರಪ್ಪ, ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ. ಏನೂ ಬಿಟ್ಟಿಲ್ಲ ಅಂದ್ಕೊತೀನಿ. ಬನ್ನಿ ಲೆಟ್ಸ್ ಗೋ, ಹೋಗೋಣ. ಜೈ ಗಣೇಶ. ಸ್ನೇಹಿತರೆ, ಬೆಳಗಿನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮ ಸವಾರಿನ ಮುಂದುವರಿಸಿದ್ದೀನಿ. ಬನ್ನಿ ಲೆಟ್ಸ್ ಗೋ. ನಾವು ಇವಾಗ ದಾವಣಗೆರೆಯಿಂದ ಹೊರಟಿದ್ದೀವಿ. ಇದು ಆಫ್ ಇದೆಯಾ, ಆನ್ ಮಾಡೋಣಂತೆ. ನೋಡಿ, ನಮ್ಮ ಸೂರ್ಯಾದಿ ಫುಲ್ ಎಂಟ್ರಿ ಕೊಟ್ಟವ್ರೆ. ಸಮ್ಮ ಬಿಸಿಲು. ಈ ಥರ ಬಿಸಿಲಲ್ಲಿ ನಿದ್ರೆ ಬರೋದು ಸಹಜ. ಅದಕ್ಕೆ ಬೈಕರ್ಸ್ ಏನು ಮಾಡಬೇಕು ಅಂತಂದರೆ ಮಧ್ಯೆ ನಿಲ್ಲಿಸ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗಬೇಕು. ಇಲ್ಲ ಒಂದೇ ಸ್ಟ್ರೆಚ್ಚಲ್ಲಿ ಹೊಡಿತಿದೆ ಅಂತಂದರೆ ಸ್ವಲ್ಪ ಕಷ್ಟ, ನಿದ್ರೆ ಎಳೆಯುವ ಸಂಭವ ಇರುತ್ತೆ. ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿದೆ. ಅಲ್ಲೇ ಟಿಫನ್ ಮಾಡ್ತಿದ್ನಲ್ಲ, ಅಲ್ಲೇ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ಗಾಡಿಗೂ ರೆಸ್ಟ್ ಕೊಟ್ಟೆ. ಬಡ್ಡಿ ಮಗನ ಸ್ಟಾರ್ಟೇ ಆಗಿಲ್ಲ ಗಾಡಿ, ಭಯ ಆಗೋಯ್ತು ಒಂದು ಸಲ.
ಏನಾಗ್ಬಿಟ್ಟಿದೆಯೋ ಅಂತ. ಅದು ನಾನು ಬೆಂಗಳೂರಿನಲ್ಲಿ ಗಾಡಿ ಪಾರ್ಕ್ ಮಾಡ್ತೀನಲ್ಲ, ಇಲ್ಲಿ ವೈರೆಲ್ಲ ಕಚ್ಚಾಕ್ಬಿಟ್ಟಿದೆ, ಸ್ಪಾರ್ಕ್ ಪ್ಲಗ್ದು. ಅದೇ ಸಮಸ್ಯೆ ಆಗೋದು. ಒಂದು ಸಲ ಗಾಡಿ ಸ್ಟಾರ್ಟ್ ಆಯಿತು ಅಂತಂದರೆ ಏನು ತೊಂದರೆ ಇಲ್ಲ. ನಾನು ಆಮೇಲೆ ಸಿಗ್ತೀನಿ, ಓಕೆನಾ. ದಾವಣಗೆರೆಯಿಂದ ಹೊರಟಿದ್ದೀನಿ, ಪಾನ್ ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರ. ಓಕೆ ನೋಡಿ, ಇದೆ ಶಿವಮ್ ಕೆಫೆ. ಅಲ್ಲಿಗೂ ಹೋಗಿದ್ದು ಇವಾಗ. ಪಾಪ ಮ್ಯಾನೇಜರು 2-3 ಸಲ ಬಂದೆ ಅವ್ರ ಹೋಟೆಲಿಗೆ, ಸಿಕ್ಕಾಬಿಟ್ಟೆ ಡಲ್ಲಾಗಿದ್ದರು. ಇವತ್ತು ಕೇಳಿದ್ರೆ ಏನು ಸಮಾಚಾರ ಅಂತ. ಅವರೇ ಹೇಳಿದ್ರು, ಹೋಟೆಲು ಚೆನ್ನಾಗಿ ನಡೀತಾ ಇಲ್ಲ, ಜನ ಬರ್ತಾ ಇಲ್ಲ ಅಂತಂದರು. ಹಂಗಿದ್ದಾಗಲೂ ಕೂಡ ನಾನು ತಿಂಡಿ ಅದ್ರ ಬಿಲ್ ತಗೊಂಡೇ ಇಲ್ಲ ಅವರು. ಇಲ್ಲ ತಗೊಳ್ಳಿ ಅಂತಂದೆ. ತಾಳಕ್ಕೆ ರೆಡಿ ಇಲ್ಲ ಪಾಪ. ಎಂಥ ಒಳ್ಳೆ ಜನ ಅಂದರು ಮಾತ್ರ. ಅವ್ರು ದುಡ್ಡು ಕೊಡಬೇಡಿ ಅಂತ ಹೇಳಿದ್ದಕ್ಕೆ ಒಳ್ಳೆ ಜನ ಅಂತ ಹೇಳ್ತಾ ಇಲ್ಲ. ಅವರು ಬಂದ ತಕ್ಷಣ ನಮ್ಮನ್ನು ಟ್ರೀಟ್ ಮಾಡ್ತಾರಲ್ಲ, ಅದಕ್ಕೆ ಕೊಡಬೇಕು. ಅವರು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ನಿಮ್ಗೇನು ಬೇಕು ಏನು ಹೆಂಗೆ ವಿಚಾರಿಸ್ಕೊತಾರೆ ಅಂತಂದರೆ ನೆಕ್ಸ್ಟ್ ಲೆವೆಲ್. ನಂಗಂತೂ ನಮ್ಮ ಮನೆಗೆ ಹೋಗಿ ತಿನ್ಕೊಂಡು ಬಂದಂಗೆ ಆಯ್ತು ಇವಾಗ. ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅವ್ರು. ಅಲ್ಲಿ ಕೆಲಸ ಮಾಡೋರು ಆಗಿರ್ಬೋದು, ಎಲ್ಲರೂ ಅಷ್ಟೇ ತುಂಬ ಒಳ್ಳೆ ಜನ ಪಾಪ. ಅಂಥವ್ರಿಗೆ ನೋಡಿ ಒಳ್ಳೆ ಬಿಸ್ನೆಸ್ಸೇ ಇಲ್ಲ. ನಾನು ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ನೋಡಿ ಅಡಿಕೆ ತೋಟ ಅಬ್ಬಾ ಸಖತ್ತಾಗಿದೆ. ಗಾಳಿ ಹೆವಿ ಗಾಳಿ ಮಾತ್ರ ಇವತ್ತು ಸರಿಯಾಗಿ ಹೊಡಿತಾ ಇದೆ ಗಾಳಿ. ಮೈಕಲ್ಲಿ ನನ್ನ ವಾಯ್ಸು ರೆಕಾರ್ಡ್ ಆಗ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ತುಂಬ ದಿನಗಳ ನಂತರ ಉಪಯೋಗಿಸ್ತಾ ಇದ್ದೀನಿ ಗೋಪ್ರೋ ವಿತ್ ಸೋನಿ ಮೈಕ್. ನಾನು ಮೈಕ್ ಯೂಸ್ ಮಾಡ್ತಾ ಇರೋದು ಸೋನಿ ಅವ್ರದ್ದು ಸ್ಟೀರಿಯೋ ಮೈಕ್ರೋಫೋನು. ಗೊತ್ತಿಲ್ಲ, ಸೋನಿ ಅವ್ರದ್ದೆಲ್ಲ ಮಾತಿಲ್ಲ. ಒಂದು ಸಲ ತಗೊಂಡ್ರೆ ಮುಗೀತು, ಒಳ್ಳೆ ಬಳಕೆ ಬರುತ್ತೆ. ನೀವು ನಂಬಲ್ಲ, ಸುಮಾರು ಒಂದು 10 ವರ್ಷದ ಹಿಂದೆ ಒಂದು ಬ್ಲೂಟೂತ್ ಹೆಡ್ಫೋನ್ ತೊಗೊಂಡಿದ್ದೆ. ಹೆಡ್ಫೋನ್ ಅಂದರೆ ಇಯರ್ಫೋನ್, ಬ್ಲೂಟೂತ್ ಇಯರ್ಫೋನ್ ಇನ್ನೂ ಕೆಲಸ ಮಾಡುತ್ತೆ. ನಂದು ಆಲ್ಟೋ ಕಾರಲ್ಲಿ ಬ್ಲೂಟೂತ್ ಸಿಸ್ಟಮ್ ಇಲ್ಲ, ಬಟ್ ಆ ಸೋನಿದು ನಾನೇನು ಇಯರ್ಫೋನ್ ತೊಗೊಂಡಿದ್ದೆ ಬ್ಲೂಟೂತಿಂದು, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಬ್ಲೂಟೂತ್ ಕನ್ವರ್ಟರ್ ಆಗಿ. ಈ ಕಳ್ಳನ ಮಕ್ಕಳು ನೋಡ್ರಿ, ಹೈವೇ ಪೊಲೀಸು ಹೇಗೆ ರೋಡ್ ಮಧ್ಯೆ ಟರ್ನ್ ಹೊಡಿತಾರೆ. ನಮಗೆ ಬುದ್ಧಿವಾದ ಹೇಳಕ್ಕೆ ಬರ್ತಾರೆ ನೋಡಿ ಹೇಗೆ. ಅವ್ರಿಗೊಂದು ರೂಲ್ಸು, ನಮಗೊಂದು ರೂಲ್ಸು. ಅವ್ರು ಏನೇ ಮಾಡಿದ್ರು ನಡೆಯುತ್ತೆ, ನಾವು ಮಾತ್ರ ಕರೆಕ್ಟಾಗಿರ್ಬೇಕು. ಅದೇ ನಾವು ಮಾಡಿದ್ರೆ ಇಷ್ಟೊತ್ತಿಗೆ ಎಷ್ಟು ದಂಡ ಹಾಕಿರೋರನ್ನು. ಅದು ಹೈವೇದಲ್ಲಿ ಗಾಡಿಗಳು ಬರ್ತಾಯಿದೆ ಹಿಂಗಡೆ, ಆಯಿತಾ, ಟರ್ನ್ ಮಾಡ್ತಾವ್ರೆ ರೋಡ್ ಮಧ್ಯೆ ಹಿಂಗೆ. ಇನ್ನೊಂದು ಸ್ನೇಹಿತರೆ, ನೀವೇನಾದರೂ ಬೈಕಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಹೈವೇದಲ್ಲಿ ಈ ಟಯರ್ ಪೀಸ್ಗಳು ಅವೆಲ್ಲ ರೋಡ್ ಮಧ್ಯ ಕೆಲವೊಂದಿಷ್ಟು ಬಿದ್ದಿರುತ್ತೆ, ಓಕೆನಾ. ಚಿಕ್ಕ ಟೈರ್ ಪೀಸ್ಗಳು ಆಗಿರ್ಬೋದು, ಅಥವಾ ಹಿಂಗೆ ಸಣ್ಣ ಪುಟ್ಟ ಸ್ವಲ್ಪ ದೊಡ್ಡ ಸೈಜಿಂದ ಏನಾದ್ರು ಬಿದ್ದಿದ್ರೆ ದಯವಿಟ್ಟು ಅದ್ರ ಮೇಲೆ ಹಚ್ಚಕ್ಕೆ ಹೋಗ್ಬಿಡಿ. ನೀವೇನು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇರ್ತೀರಿ, ಆ ಬ್ಯಾಲೆನ್ಸನ್ನು ಕಳ್ಕೊತೀರಿ ಪಕ್ಕ. ನನಗೂ ಗೊತ್ತಿರಲಿಲ್ಲ, ನಾನು ಹೀಗೆ ಹೋಗ್ತಾಯಿದ್ದೆ, ಏನೋ ಟೈರ್ ಆಗಿರ್ಬೋದು ಅಂತ ಅಂದ್ಕೊಂಡೆ. ಬಟ್ ಆ ಲಾರಿ ಟೈರಿಂದು ದಪ್ಪನ ಪೀಸ್ ಆಗಿರ್ತದು. ಒಂದು ಸಲ ಫುಲ್ ಹಿಂಗೆ ಹೋಗ್ತಾಯಿದ್ದೆ, ಹಿಂಗಾಗೋಯ್ತು ಹ್ಯಾಂಡಲ್ಲು, ಹೆಂಗಾಗ್ಬಿಡ. ಅದು ಮಾತ್ರ ಭಾರಿ ಹುಷಾರಾಗಿ ಕೇರ್ಫುಲ್ಲಾಗಿ ಗಾಡಿ ಓಡಿಸಿ ಮಾತ್ರ. ಹೈವೇದಲ್ಲಿ ಒಂದು ಸಣ್ಣ ಕಲ್ಲು ಸಿಕ್ಕರೆ ಸಾಕು ನೀವು ಬೀಳೋದಕ್ಕೆ. ಎಷ್ಟು ಹುಷಾರಾಗಿದ್ದರೂ ಕಡಿಮೆನೇ, ಹೇಳಕ್ಕೆ ಬರಲ್ಲ ನಮ್ಮ ಗ್ರಾಚಾರ. ನನಗೆ ಹಾಗೆ ಆಯ್ತು ಇವಾಗ. ಬಟ್ ಕಂಟ್ರೋಲ್ ಮಾಡಿದ್ದೀನಿ ನಾನು, ಸ್ವಲ್ಪ ಸ್ಲೋ ಮಾಡಿದ್ದೆ ಗಾಡಿ. ತುಂಬ ಕಷ್ಟ ಅಂಥದ್ದಲ್ಲ ನೋಡಿ, ಈ ಥರದ್ದೆಲ್ಲ ಬಿದ್ದಿರುತ್ತೆ ಸೈಡಿಗೆ. ಏನೂ ಆಗಲ್ಲ ಅಂತ ನಾವು ಅದನ್ನ ಹಚ್ಚಕ್ಕೆ ಹೋದರೆ
ಭಾರಿ ಕಷ್ಟ. ಓಹೋ, ನನ್ನ ಹೆಲ್ಮೆಟಲ್ಲಿ ಡಬಲ್ ವೈಸರ್ ಇರೋದ್ರಿಂದ ಸ್ವಲ್ಪ ಆರಾಮದಾಯಕವಾಗಿದೆ ಹೆಲ್ಮೆಟ್ ಒಳಗಡೆ ವಾತಾವರಣ. ಓಕೆನಾ, ಹೆಲ್ಮೆಟ್ ಒಳಗಡೆ ಅಷ್ಟೊಂದೇನು ಸೆಕೆ ಅನ್ನಿಸ್ತಾ ಇಲ್ಲ. ಏನಕ್ಕಂತಂದರೆ ಡಬಲ್ ವೈಸರ್ ಇದೆ, ಇನ್ನೊಂದು ಸ್ಮೋಕ್ ವೈಸರ್ ಇದೆ. ಸ್ವಲ್ಪ ಕೂಲಿಂಗ್ ಗ್ಲಾಸ್ ಹಾಕೊಂಡ್ರೆ ಹೆಂಗಿರುತ್ತೆ ನೋಡಿ ಹಂಗಿದೆ. ಹಾಗಾಗಿ ಕಣ್ಣಿಗೆ ಅಷ್ಟೊಂದು ಬಿಸಿಲು ತಾಗ್ತಾ ಇಲ್ಲ. 2 ವೈಸರನ್ನು ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ತಂಪು ಅನ್ನಿಸ್ತಾ ಇದೆ. ಮತ್ತು ಏರ್ ಫ್ಲೋ ಕೂಡ ಹೆಲ್ಮೆಟ್ ಒಳಗಡೆ ಚೆನ್ನಾಗಿದೆ, ಸೆಕೆ ಅನಿಸಲ್ಲ, ತುಂಬ ಕೂಲಾಗಿದೆ. ಇವಾಗ ಸ್ವಲ್ಪ ಬಿಸಿ ವಾತಾವರಣ, ಬಿಸಿಲು ಜಾಸ್ತಿ ಆಗಿದೆ ಇವಾಗ ವಾತಾವರಣನೂ ಸ್ವಲ್ಪ ಬಿಸಿ ಬಿಸಿಯಾಗೇ ಇದೆ. ಬಟ್ ಹ್ಯಾಂಡ್ ಗ್ಲೌಸ್ ಇನ್ನವರೆಗೂ ನಾನು ಹಾಕ್ಕೊಂಡೇ ಇಲ್ಲ, ಮರ್ತೋಯ್ತು ನನಗೆ ಹಾಕ್ಕೊಳ್ಳೋದಕ್ಕೆ. ಮುಂದೆ ಎಲ್ಲರೂ ಹಾಕ್ಕೊಬೇಕು. ನನಗೆ ಹಿಂಗೆ ಸುಮ್ಮನೆ ಕೈಲಿ ಓಡ್ಸೋಕ್ಕೆ ಆರಾಮ್ ಅಂತ ಅನಿಸುತ್ತು ನನಗೆ. ಹೀಗೆ ಹ್ಯಾಂಡ್ ಗ್ಲೌಸ್ ಇಲ್ಲದೆ ಓಡ್ಸೋಕ್ಕೆ ಒಂಥರ ಸ್ವಲ್ಪ ಕಂಫರ್ಟೇಬಲ್ ಅಂತ ಅನ್ನಿಸ್ತು, ಅದಕ್ಕೆ ಹಾಗೆ ಓಡಿಸ್ತಾ ಇದ್ದೀನಿ. ಹ್ಯಾಂಡ್ ಗ್ಲೌಸ್ ಹಾಕ್ಕೊಳ್ಳಿ, ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಅಕಸ್ಮಾತ್ ನೀವು ಬಿದ್ದರೂ ಕೂಡ ನಿಮ್ಮ ಹಸ್ತಗಳಿಗೇನು ಅಷ್ಟೊಂದು ಪೆಟ್ಟಾಗಲ್ಲ. ಆಲ್ಮೋಸ್ಟ್ ಎಷ್ಟು ಹೊಡೆತ ಬಿದ್ದರೂ ಸುಮಾರು ಸೇಫ್ ಆಗುತ್ತೆ ನೋಡಿ. ಈ ಥರ ರಬ್ಬರ್ಗಳು ಬಿದ್ದಿರುತ್ತೆ, ತುಂಬ ಹುಷಾರು, ಭಾರಿ ಡೇಂಜರ್ಗಳು, ತುಂಬ ಡೇಂಜರ್ ಅದು. ನಾನು ನೆಟ್ಟಿಗೆ ಹೋಗ್ತಾ ಇದ್ದೆ, ಹಿಂಗೆ ಪಕ್ಕದಲ್ಲಿ ಲಾರಿ ಬರ್ತಾಯಿತ್ತು. ಆ ಕಡೆ ಈ ಕಡೆ ಮಾಡೋದು ಬೇಡ ಅಂದ್ರೆ ಸ್ಟ್ರೇಟ್ ಹೋದೆ. ಏನಾಗಲ್ಲ ರಬ್ಬರ್ ಪೀಸ್ ಅಂತ ಅನ್ಕೊಂಡೆ. ಬಟ್ ಒಂದ್ಸಲ ಹ್ಯಾಂಡಲ್ ಹಿಲ್ಗಯ್ಯ ಶೇಕ್ ಆಗೋಯ್ತು ಒಂದ್ಸಲ. ಅದು ಬೇರೆ, ಗಾಳಿ ಬೇರೆ. ಈ ಥರ ಜೋರು ಗಾಳಿಯಲ್ಲಿ ಬ್ಯಾಲೆನ್ಸ್ ತಪ್ಪಿದ್ರೆ ಮುಗೀತಷ್ಟೇ, ಒಂದು ಸೈಡ್ ಎಳೆದು ಬಿಡುತ್ತೆ ಗಾಡಿ. ನಾನು ಯಾವಾಗೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಲ್ಲ, ಹಂಗೆ ಹೋಗ್ತಾಯಿದ್ದೆ. ಇವತ್ತು ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ನಿಜ ಆಡ್ಬೇಕು ಅಂದರೆ ನಿದ್ರೆ ಲೈಟಾಗಿ ಎಳಿತಾ ಇತ್ತು. ನಂದು ಆ ರೋಲ್ ಆನ್ ಕೂಡ ನಾನು ಕಾರಲ್ಲೇ ಬಿಟ್ಬಿಟ್ಟು, ನಾನು ಯಾವಾಗಲೂ ರೋಲ್ ಆನ್ ಕ್ಯಾರಿ ಮಾಡ್ತೀನಿ. ದಿವ್ಯಧಾರ ಇಲ್ಲ ಅಂತಂದ್ರೆ ಅಮೃತಾಂಜನ್ ರೋಲ್ ಆನ್ ಯಾವಾಗೂ ನನ್ನ ಜೇಬಲ್ಲೇ ಇರುತ್ತೆ. ಓಕೆನಾ. ನಾನು ರೀಸೆಂಟಾಗಿ ಎಲ್ಲ ಬನಾರಸಿಗೆ ಹೋಗಿದ್ನಲ್ಲ, ಕಾರ್ ಬೇಕಾಗುತ್ತೆ ಅಂತ ಹೇಳಿ ಕಾರಲ್ಲೇ ಇಟ್ಬಿಟ್ಟಿದ್ದೀನಿ. ಕಾರಲ್ಲೇ ಬಿಟ್ಬಿಟ್ಬಿಟ್ಟೆ. ಬಟ್ ಇವಾಗ ನನಗೆ ಬೇಕು ಅಂತ ಅನಿಸ್ತಾ ಇದೆ. ಅದು ಇದ್ದುಬಿಟ್ಟಿದ್ರೆ ಸ್ವಲ್ಪ ಕಣ್ಣಿಗೆ ಹಚ್ಕೊಂಡ್ರೆ ನಿದ್ರೆ ಎಲ್ಲ ಮಾಯ. ಇದೆ ಬ್ಯಾಗಲ್ಲಿದೆ, ಅಮೃತಾಂಜನ್ ನಾರ್ಮಲ್ ಬಾಮ್ ಇದೆ. ಬಟ್ ರೋಲಾನು ಸಖತ್ ಹೆಲ್ಪ್ ಆಗುತ್ತೆ ನನಗೆ ರೈಡ್ ಮಾಡಬೇಕಾದ್ರೆ. ಅದಕ್ಕೆ ನಾನು ಎಲ್ಲೇ ರೈಡ್ ಮಾಡೋದಾದ್ರೆ ನನ್ನ ಜೊತೆಲೇ ಇಟ್ಕೊಂಡಿರ್ತೀನಿ. ಇನ್ನು ನೋಡೋ ರಾಂಗ್ ಸೈಡ್ ಹೆಂಗೆ ಬರ್ತಾವನೆ, ಅದು ತ್ರಿಬಲ್ ರೈಡು, ತುಂಬ ಡೇಂಜರಸ್ಸು. ಹಳ್ಳಿಯವರು ಸ್ವಲ್ಪ ಜಾಗ್ರತೆ ಆಗಬೇಕು, ತುಂಬ ಸಮಸ್ಯೆಗಳಾಗುತ್ತೆ. ಈಗ ನಾವೇನು ತೊಂದರೆ ಇಲ್ಲ, ಹೇಳಕ್ಕೆ ಬರಲ್ಲ, ನಸೀಬು ಸರಿ ಇಲ್ಲ ಅಂತಂದರೆ ಅದೇ ಸಾಕಾಗುತ್ತೆ ನಮಗೆ ನೋಡಿ. ಏನು ಮಾಡೋಣ, ಎಲ್ಲ ಬುದ್ಧಿವಂತರು, ನಾವೇನು ಮಾಡೋಕ್ಕಾಗಲ್ಲ. ಅದೇ ನಾವು ನಿಲ್ಸ್ಕೊಂಡು ಹೇಳಕ್ಕೆ ಹೋದ್ರೆ ನಮಗೆ ಹೊಡೆಯಕ್ಕೆ ಬರ್ತಾರಷ್ಟೇ. ಏನಪ್ಪ ಚಿಕ್ಕ ಹುಡುಗ ನಮಗೆ ಹೇಳಕ್ಕೆ ಬರ್ತಾವನೆ ಅಂತ. ಬಟ್ ಯಾರು ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ಈಗಿನ ಕಾಲ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಮನುಷ್ಯತ್ವಕ್ಕಿಂತ ದುಡ್ಡೇ ಜಾಸ್ತಿ, ಅದಕ್ಕೆ ಬೆಲೆ ಜಾಸ್ತಿ. ಏನು ಮಾಡೋಣ, ಮನುಷ್ಯತ್ವಕ್ಕೆ ಬೆಲೆ ಇಲ್ಲ ಇವಾಗ. ಒಬ್ರಿಗೂ ಕನಿಕರ ಅಂತ ಇರಲ್ಲ. ದುಡ್ಡು, ಆಸ್ತಿ, ವಾಹನಗಳು, ಇದ್ರ ಮೇಲೆ ವ್ಯಾಮೋಹ ಜಾಸ್ತಿ. ನನಗೂ ವ್ಯಾಮೋಹ ಇದೆ. ಬಟ್ ನಾನು ಮನುಷ್ಯತ್ವ ಕಳ್ಕೊಳ್ಳಲ್ಲ ಯಾವಾಗಲೂ. ಸ್ವಲ್ಪ ಕನಿಕರ ತೋರಿಸ್ಬೇಕು. ನಾನು ಆ ಥರ ಅಲ್ಲ, ಆ ಥರ ಮನುಷ್ಯ ಅಲ್ಲ. ನನಗೂ ವ್ಯಾಮೋಹ ಇದೆ, ಪ್ರತಿಯೊಬ್ಬ ಮನುಷ್ಯನಿಗೂ ವ್ಯಾಮೋಹ ಇದ್ದೇ ಇರುತ್ತೆ, ಆಯಿತಾ. ಅದನ್ನ ತಗೋಬೇಕು, ಇದನ್ನ ತಗೋಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ. ಸ್ವಲ್ಪನಾದ್ರೂ ಕನಿಕರ ಇರಬೇಕು. ಇರಲಿ ಬಿಡಿ. ಸ್ವಲ್ಪ ನಿದ್ರೆ ಜಂಪು ಹತ್ತಿತ್ತು, ಹಂಗೆ ಕ್ಯಾಮ್ರಾ ಆನ್ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡ್ಕೊತ ಹೋಗ್ತಾ ಇದ್ದೀನಿ ನೋಡಿ. ಕಷ್ಟ ಸುಖ ಮಾತಾಡ್ಕೊತ ಹೋಗ್ತಾ ಇದ್ದೀನಿ.
ಸ್ವಲ್ಪ ಹೆಲ್ಪ್ ಆಗುತ್ತೆ ನನಗೆ. ನೋಡಿ ಈ ಥರ ಆರಾಮಾಗಿ, ಇಲ್ಲಾಂದ್ರೆ ಸುಮ್ಮನೆ ಕುತ್ಕೋಬೇಕಾ, ಬೇಜಾರಾಗ್ಬಿಡುತ್ತೆ. ಸುಮ್ಮನೆ ಕುತ್ಕೊಂಡ್ರೇ ಸಮಸ್ಯೆ. ನಾನು ಯಾವಾಗಲೂ ಅದಕ್ಕೆ ಪಾನ್ ಹಾಕ್ಕೊಂಡಿರ್ತೀನಿ. ಬಟ್ ಇವತ್ತು ಯಾಕೋ ಬಿಸಿಲು ಜಾಸ್ತಿ ಇರೋದ್ರಿಂದ ಪಾನ್ ಹಾಕಿಲ್ಲ. ನಿನ್ನೆ ರಾತ್ರಿನೂ ಊಟ ಮಾಡಿಲ್ಲ, ನಾನು ಚಪಾತಿ ತಿಂದ್ಬಿಟ್ಟಿದ್ದೆ. ಅದೇ ನಿನ್ನೆ ರಾತ್ರಿ ಊಟ ಮಾಡಿದರೆ ಪಾನ್ ಹಾಕ್ಕೊಂಡೇ ಬರ್ತಾಯಿದ್ದೆ. ನಿನ್ನೆ ಚಪಾತಿ ತಿಂದೆ, ಆಲೂಗಡ್ಡೆ ಪಲ್ಯ ಅದು. ಇವಾಗ ಮತ್ತು ಮಸಾಲ ಬೆಣ್ಣೆ ದೋಸೆ ತಿಂದೆ, ಅದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಆಗಿತ್ತು. ಹಿಂಗೆಲ್ಲ ಮಾಡ್ಕೊಂಡು ಮತ್ತೆ ಪಾನ್ ಹಾಕಿದರೆ ಬಾಡಿ ಫುಲ್ ಹೀಟ್ ಆಗಿಬಿಡುತ್ತೆ. ನೋಡ್ಬೇಕು, ರಸ್ತೆ ಮಧ್ಯದಲ್ಲಿ ಎಲ್ಲಾದರೂ ಎಳ್ನೀರು ಕುಡಿಬೇಕು. ಈ ಗಾಡಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. OLXಲ್ಲಿ ಕೂಡ ಹಾಕಿದ್ದೆ. ನನ್ನ ಹೋಂಡಾ ಡಿಯೋ BS3 2017 ಮಾಡೆಲ್ಲು ಗಾಡಿ 31,000 ರನ್ ಆಗಿದೆ. ಇವಾಗ ನಾನು ಬೆಂಗಳೂರಿಗೆ ಹತ್ರ ಒಂದು 32,000 ರನ್ ಆಗಿರುತ್ತೆ. ಈ ಗಾಡಿ ಶೇರ್ ಮಾಡೋಣ ಅಂತಿದ್ದೀನಿ. ಗಾಡಿ ಕಂಡೀಷನ್ ಎಲ್ಲ ಸಖತ್ತಾಗಿದೆ. 2 ಹೊಸ ಟಯರು. ನಾನು ಹೆಂಗೆ ಯೂಸ್ ಮಾಡ್ತೀನಿ ಅಂತ ನೀವು ನನ್ನ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಗಾಡಿ ಹೆಂಗೆ ಇಟ್ಕೊತೀನಿ, ಎಷ್ಟು ಕೇರ್ ಮಾಡಿ ಇಟ್ಕೊತೀನಿ ಅಂತ. ಸರ್ವಿಸಿಗೆ ಕೊಟ್ಟರು ಕೂಡ ಅದ್ರ ಜೊತೆ ಕೂತ್ಕೊಂಡು ಸರ್ವಿಸ್ ಮಾಡಿಸ್ಕೊಂಡು ತೊಗೊಂಬರ್ತೀನಿ. ನನ್ನ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಇದು ಹೋಂಡಾ ಡಿಯೋ. ನಾನು ಎಲ್ಲೇ ಹೋಗಲಿ, ಏನೇ ಮಾಡಲಿ, ಒಳ್ಳೆ ಸಾಥ್ ಕೊಟ್ಟಿದೆ ನನಗೆ ಈ ವಾಹನ ಹೋಂಡಾ ಡಿಯೋ. ಇದ್ರ ಮೇಲೂ ಕೂಡ ಒಂದು ಕನಿಕರ ಇದೆ ನನಗೆ. ತುಂಬ ಒಳ್ಳೆ ಸ್ನೇಹಿತ ಅಂತಲೇ ಹೇಳ್ಬೋದು. ನಾನು ಎಲ್ಲಿಗೆ ಹೋಗಬೇಕು ಅಂತಂದರೆ ಇವನನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಎಲ್ಲಿ ಹೋಗೋದಾದ್ರು ಇವ್ನು ಕರ್ಕೊಂಡೇ ಹೋಗೋದು. ಏನಕ್ಕಂತಂದರೆ ಇವನು ಕೂಡ ಕಂಫರ್ಟು ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ. ಓಲ್ಡ್ ಈಸ್ ಗೋಲ್ಡ್ ಅಂತಲೇ ಹೇಳ್ತಾರಲ್ಲ, ಓಲ್ಡ್ ಆಗಿರ್ಬೋದು, ಬಟ್ ಇವನು ಕೊಡುವಂಥ ಕಂಫರ್ಟ್ ನನಗೆ ರೀಸೆಂಟಾಗಿ ಯಾವ ಗಾಡೀಲೂ ಅಷ್ಟೊಂದು ಇಷ್ಟ ಆಗಿಲ್ಲ. ಸ್ವಲ್ಪ ಹಾರ್ಡ್ ಬಿಟ್ಟರೆ ಮಿಕ್ಕಿದ್ದೆಲ್ಲ ನೆಕ್ಸ್ಟ್ ಲೆವೆಲ್. ನೋಡಿ, 9 ವರ್ಷದ ಗಾಡಿ ಕರೆಕ್ಟಾಗಿ ಥ್ರಾಟಲ್ ಹಿಡ್ಕೊಂಡ್ರೆ 80-90 ಓಡುತ್ತೆ ಗಾಡಿ. ನಂಬಲ್ಲ, 80-90 ತನಕ ಓಡುತ್ತೆ ಗಾಡಿ. 9 ವರ್ಷದ ಗಾಡಿ, ನಂಬ್ತೀರಾ? ಅದಕ್ಕೆ ಹೇಳೋದು. ಇಷ್ಟು ಒಳ್ಳೆ ಗಾಡಿನ ಏನಕ್ಕೆ ಶೇರ್ ಮಾಡ್ತಾಯಿದ್ದೀನಿ ಅಂತಂದರೆ, ನನಗೆ ಇನ್ನು ಮುಂದೆ ಮೊದಲೆಲ್ಲ ಸಿಕ್ಕಾಪಟ್ಟೆ ಫಾಸ್ಟಾಗಿ ಓಡಿಸ್ತಾ ಇದ್ದೆ ಗಾಡಿನ, ಜಿಗ್ ಅಂತ ಓಡಿಸ್ತಾ ಇದ್ದೆ. ಬಟ್ ಇವಾಗೆಲ್ಲ ಆ ಥರ ಓಡ್ಸೋಕ್ಕಾಗಲ್ಲ. ಏನಕ್ಕಂತಂದರೆ ವಯಸ್ಸಾಯಿತು ಬೇರೆ. ಇವಾಗ ನನಗೆ ಲಾಂಗ್ ರೈಡಿಗೆ ಸ್ವಲ್ಪ ಕಂಫರ್ಟ್ ಗಾಡಿ ಹುಡುಕ್ತಾ ಇದ್ದೀನಿ. ಇದು ಒಳ್ಳೆ ಮೈಲೇಜ್ ಕೊಡುತ್ತೆ. ನನಗೆ ಹೈವೇದಲ್ಲಿ 55-56 ಬರುತ್ತೆ. ಸಿಟಿಯಲ್ಲಿ ಒಂದು 45-48 ಹಿಂಗೆ ಬರುತ್ತೆ. ಮೇಂಟೆನೆನ್ಸ್ ಎಲ್ಲ ಏನೂ ಇಲ್ಲ. ಇದು ತುಂಬ ಒಳ್ಳೆ ಗಾಡಿ. ನಾನು ಏನಕ್ಕೆ ಬೇರೆ ಗಾಡಿ ತೊಗೊತಾ ಇದ್ದೀನಿ ಅಂತಂದರೆ 125cc ಗಾಡಿ ತೊಗೊಳ್ಳೋಣ, ಮತ್ತು ಡಿಜಿಟಲ್ ಡಿಸ್ಪ್ಲೇ ಇರಬೇಕು, ಮತ್ತು ಈಗಿರೋ ಪೆಟ್ರೋಲಲ್ಲಿ ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಅನ್ನೋದು ನನಗೆ ತೋರಿಸ್ಬೇಕು. ಅದು ಮುಖ್ಯ. ಮತ್ತು ಏನು ನಮಗೆ ಮೈಲೇಜ್ ಬರ್ತಾಯಿದೆ ಅದು ತಿಳ್ಕೋಬೇಕು. ಆ ಥರ ಫೆಸಿಲಿಟಿ ಇರೋ ಗಾಡಿನ ತೊಗೊಳ್ಳೋಣ ಅಂತ ತುಂಬ ದಿನಗಳಿಂದ ವಿಚಾರ ಮಾಡ್ತಾಯಿದ್ದೆ. ಬಟ್ ನನಗೆ ಈ ಗಾಡಿ ಕೊಡೋಕ್ಕೆ ಮನಸ್ಸಿರಲಿಲ್ಲ. ಇದು ಗಾಡಿ ಇಟ್ಕೊಂಡು ಬೇರೆ ಗಾಡಿ ನೋಡೋಣ ಅಂತಂದರೆ ಇದು ಸುಮ್ಮನೆ ಡೆಡ್ ಇನ್ವೆಸ್ಟ್ ಆಗಿಬಿಡುತ್ತೆ. ಯಾವುದೇ ಆಗಿರಲಿ, ಎಷ್ಟು ಹಳೆ ಗಾಡಿ ಆದರೂ ಕೂಡ ಈಗ ನಮ್ಮ ಕೈಯಲ್ಲಿ ಇನ್ನೊಂದು ಹೊಸ ಗಾಡಿ ಇದೆ ಅಂತಂದರೆ ಹಳೆ ಗಾಡಿ ಮರ್ತೋಗ್ಬಿಡ್ತೀವಿ. ಮನುಷ್ಯನ ಸ್ವಾಭಾವಿಕ ಗುಣ, ಏನು ಮಾಡೋಕ್ಕಾಗಲ್ಲ. ಹೊಸದು ಬಂದ ತಕ್ಷಣ ಹಳೆ ವಸ್ತುವನ್ನು ಸಾಮಾನ್ಯವಾಗಿ ಮರಿತೀವಿ ನಾವು. ಅದಕ್ಕೋಸ್ಕರ ಇವನ್ನ ಕೊಟ್ಟು ಬೇರೆ ಬೆಸ್ಟ್ ಫ್ರೆಂಡನ್ನು ಹುಡ್ಕೋಣ ಅಂತ ಇದ್ದೀನಿ. ಅದಕ್ಕೆ ನಿಮ್ಗೆ ಸಜೆಷನ್ ಕೊಡಿ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಒಂದು ಒಳ್ಳೆ ಗಾಡಿ ತೊಗೊಳ್ಳೋಣ ಅಂತ ನೋಡ್ತಾಯಿದ್ದೀನಿ. ಪಾಪ ಇವನಿಗೂ ವಯಸ್ಸಾಯಿತು, ಇನ್ನು ಎಷ್ಟು ಅಂತ ನಾವು ಕಾಟ ಕೊಡೋದು ಇವನಿಗೆ ಅಲ್ವಾ. ನಾನು ಪ್ರತಿ ಸಲ ಮನೆಗೆ ಹೋಗ್ಬೇಕಾದ್ರೂ ಗಾಡಿ ತೊಗೊಂಡೇ ಹೋಗ್ತಾಯಿದ್ದೀನಿ. ಈ ನಡುವೆ ಬಸ್ಸಲ್ಲೆಲ್ಲ ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ಇವನನ್ನು ಸೇಲ್ ಮಾಡಿ ಒಳ್ಳೆ ಗಾಡಿ ತೊಗೊಳ್ಳೋಣ ಅಂತಿದ್ದೀನಿ. ಇವನ್ನ ನಾನು OLXಲ್ಲಿ 55,000 ಅಂತ ಹಾಕಿದ್ದೆ. ಬಟ್ ಅಷ್ಟೊಂದೆಲ್ಲ ಬೇಡ ಅಂಥೇಳಿ ಲಾಸ್ಟ್ ಒಂದು ರೇಟ್ ಫಿಕ್ಸ್ ಮಾಡಿದ್ದೀನಿ. 49,000 ಇವನನ್ನು ನಾನು ಸೇಲ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ನನ್ನ ಮೊಬೈಲ್ ನಂಬರನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಹಾಕಿರ್ತೀನಿ. ಚೆಕ್ಔಟ್ ಮಾಡಿ. ನಿಮಗೆ ಈ ಗಾಡಿ ಬೇಕೇ ಬೇಕು ಅಂತಂದರೆ ನನಗೆ ಕರೆ ಮಾಡಿ ಲೊಕೇಶನ್ ಕೊಡ್ತೀನಿ. ಲೊಕೇಶನ್ಗೆ ಬಂದು ಗಾಡಿ ನೋಡಿಕೊಂಡು ಪರ್ಚೇಸ್ ಮಾಡ್ಬೋದು. ಓಕೆನಾ? ಗೋಪ್ರೋ ಬ್ಯಾಟ್ರಿ ಹೊಗೆ ಹಾಕ್ಸ್ಕೊಂಡಿದೆ.
ನಾವು ಆಮೇಲೆ ಸಿಗ್ತೀವಿ. ಓಕೆ, ಸ್ನೇಹಿತರೆ, ನಾನು ಶಿರಾಗೆ ಬಂದು ರೀಚ್ ಆಗಿದ್ದೀನಿ. ಶಿರಾದಿಂದ ಬೆಂಗಳೂರಿಗೆ ಸುಮಾರು ಒಂದು 100 ಕಿಲೋಮೀಟ್ರ್ಗಳು ಬಾಕಿ ಇರ್ಬೋದು ಅಷ್ಟೇ. ಓನ್ಲಿ 100 ಕಿಲೋಮೀಟರ್ಸ್ ಬಾಕಿ ಇದೆ ನನ್ನ ಲೊಕೇಶನಿಗೆ ತಲುಪೋದಕ್ಕೆ. 100 ಕಿಲೋಮೀಟ್ರ್ ಇನ್ನು ಗಾಡಿ ಓಡಿಸ್ಬಿಟ್ರೆ ನಮ್ಮ ಡೆಸ್ಟಿನೇಷನ್ ಬಂದಂಗೆ. ನೋಡೋಣ ಟ್ರಾಫಿಕ್ ಹೆಂಗಿದೆ ಅಂತ ಗೊತ್ತಿಲ್ಲ. ತುಂಬ ಟ್ರಾಫಿಕ್ ಆಗಿಬಿಟ್ರೆ ಸಿಕ್ಕಾಬಿಟ್ಟೆ ಲೇಟ್ ಆಗಿಬಿಡುತ್ತೆ. ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ಹೆವಿ ಟ್ರಾಫಿಕ್ ಇತ್ತು. ನೋಡೋಣ ಈ ಸಲ ಹೆಂಗೆ ಟ್ರಾಫಿಕ್ ಆಗುತ್ತೆ ಅಂತ. ಬೇರೆ ರೂಟ್ ಏನಾದ್ರು ತೊಗೊಬೇಕಾ ಏನು ಅಂತ ನೋಡೋಣ. ಓಕೆ, ನಾವಂತೂ ಶಿರಾಕ್ಕಂತೂ ಬಂದು ರೀಚ್ ಆಗಿದ್ದೀವಿ ನೋಡಿ. ಸಿಕ್ಕಾಬಿಟ್ಟೆ ಬಿಸಿಲಿದೆ. ನಾನು ಈ ಸಲ ಬರಬೇಕಾದ್ರೆ ನಂದು ಜಾಕೆಟ್ ಚೇಂಜ್ ಮಾಡ್ಕೊಂಬಂದೆ. ಹಳೆ ಜಾಕೆಟ್ ಇತ್ತು, ಫಿಟ್ಟಾಗಿ ಸಖತ್ತಾಗಿ ಕಾಣಿಸ್ತಾ ಇತ್ತು ನಂಗೆ ಸಖತ್ ಇಷ್ಟ. ಇವಾಗ ನಾನು ಹಾಕ್ಕೊಂಡಿರೋದು ಜಾಕೆಟು. ಸೊ ವಿಡಿಯೋದಲ್ಲ ನೋಡಿರ್ತೀರಲ್ಲ, ಇದೇ ವ್ಲಾಗಲ್ಲಿ ನೋಡಿರ್ತೀರಿ. ಅದನ್ನ ಹಾಕ್ಕೊಬಂದೆ. ಇದು ಏನಂತಂದರೆ ಸ್ವಲ್ಪ ಥಿಕ್ನೆಸ್ಸು ಜಾಸ್ತಿ ಇದೆ ಇದು ಜಾಕೆಟು. ಹಾಗಾಗಿ ಸ್ವಲ್ಪ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿದೆ ಒಳಗಡೆ. ಕುಡಿಯೋದಕ್ಕೆ ಅಂತ ನೀರು ಇಟ್ಕೊಂಡಿದ್ದೆ, ನೀರು ಖಾಲಿ. ನೀರು ತೊಂದರೆ ಇಲ್ಲ, ಎಲ್ಲಿ ಬೇಕಾದ್ರೆ ಸಿಗುತ್ತೆ. ಬಟ್ ಯಾವಾಗಲೂ ನಾನು ರೈಡ್ ಮಾಡಬೇಕಾದ್ರೆ ವಾಟ್ರ್ ಬ್ಯಾಗನ್ನು ಯೂಸ್ ಮಾಡ್ತಾಯಿದ್ದೆ, ಹೈಡ್ರೋಜನ್ ಬ್ಯಾಗು. ಸೊ ಈ ಸಲ ಅದು ಬೇಡ ಅಂಥೇಳಿ ನಂದು ರೂಮು ಚಿಕ್ಕದು, ಆಲ್ರೆಡಿ ತುಂಬ ನನ್ನ ವಸ್ತುಗಳು ತುಂಬ್ಕೊಂಡಿದೆ, ಇಟ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಸೊ ಅವೆಲ್ಲ ಏನು ಗೊತ್ತಾ, ತುಂಬ ಸೂಕ್ಷ್ಮ ಮತ್ತು ತುಂಬ ಸಾಫ್ಟ್ ಮೆಟೀರಿಯಲ್ನ ಮಾಡಿರುವಂಥದ್ದು ಹೈಡ್ರೋಜನ್ ಬ್ಯಾಗೆಲ್ಲ. ಸುಮ್ಮನೆ ಡಸ್ಟ್ ಆಗುತ್ತೆ ಮತ್ತು ಕುಡಿಯೋ ನೀರಲ್ವಾ, ಅದು ಸಮಸ್ಯೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಮನೆಯಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ. ಏನು ಬೇಕಾಗಲ್ಲ, ಎಲ್ಲ ಕಡೆ ಹೋಟೆಲ್ಗಳಿದೆ, ಆರಾಮಾಗಿ ನಿಲ್ಸ್ಕೊಂಡು ಹೋಗ್ಬೋದು ಅಂತ ಹೇಳಿಬಿಟ್ಟು ಈ ಸಲ ಬಿಟ್ಬಿಟ್ಟು ಬಂದೆ. ಸೊ ಇವಾಗ ಬೇಕು ಅಂತ ಅನ್ನಿಸ್ತಾ ಇದೆ. ಅದಿದ್ದರೆ ಇನ್ನೂ ಹೆಲ್ಪ್ ಆಗ್ತಾಯಿತ್ತು. ಅಂದ್ರೆ ನೋಡಿ, ಇವಾಗ ನಾನು ನೀರು ಕುಡಿಬೇಕು ಅಂದ್ರೆ ನಿಲ್ಲಿಸ್ಬೇಕು. ಅದೇ ನನ್ನ ಹೈಡ್ರೋಜನ್ ಬ್ಯಾಗ್ ಇತ್ತು ಅಂತಂದರೆ ನೀರು ಕುಡ್ಕೊಂತ ಆರಾಮಾಗಿ ಓಡಿಸ್ತಾ ಹೋಗ್ಬೋದು, ಎಲ್ಲೂ ನಿಲ್ಲಿಸೋ ಪ್ರಸಂಗ ಬರೋಲ್ಲ. ಇವಾಗ ನಿಲ್ಲಿಸ್ಬಿಟ್ಟು ಡಿಕ್ಕಿ ಓಪನ್ ಮಾಡಿ ಬಾಟ್ಲು ತೆಗೆದು ನೀರು ಕುಡಿದು ಮತ್ತೆ ಓಡಿಸ್ಬೇಕು ಗಾಡಿನ. ಸೊ ಹಾಗಾಗಿ ಅದೊಂದು ಮಿಸ್ ಆಯಿತು. ಜಾಕೆಟ್ ಬೇರೆ ಹಾಕ್ಕೊಂಬಂದಿದ್ದೀನಿ, ಸಿಕ್ಕಾಪಟ್ಟೆ ಸೆಕೆ. ನಂದು ಇನ್ನೊಂದು ಜಾಕೆಟ್ ಇದೆ, ಅದು ಸಖತ್ ಲೈಟ್ ವೇಟು ಮತ್ತು ಇಷ್ಟೊಂದೆಲ್ಲ ಸೆಕೆ ಆಗಲ್ಲ. ಬಟ್ ಹಾಕ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಕಾಣೋದು ಮತ್ತು ನಂಗೆ ಕಂಫರ್ಟಬಲ್ ಅಂತಂದರೆ ಇವಾಗ ಹಾಕ್ಕೊಂಡಿರೋದು ಜಾಕೆಟ್. ತುಂಬ ವರ್ಷಗಳ ಹಿಂದೆ ಡಿ-ಮಾರ್ಟಲ್ಲಿ ತೊಗೊಂಡಿರುವಂಥದ್ದು, 1,000 ಕೊಟ್ಟು ತೊಗೊಂಡಿದ್ದೆ. ತುಂಬ ಚೆನ್ನಾಗಿ ಬಂತು. ಸುಮಾರು ಒಂದು 5-6 ವರ್ಷ ಆಯ್ತಾನಪ್ಪ ಈ ಜಾಕೆಟ್ ತೊಗೊಂಡು, ಇನ್ನೂವರೆಗೂ ಚೆನ್ನಾಗಿ ಬಂದಿದೆ, ಏನೂ ಹಾಳಾಗಿಲ್ಲ. ಇನ್ನೊಂದು ಜಾಕೆಟ್ ಇದೆ, ಅದು ಲೈಟ್ ವೇಟು, ಅದು ಕೂಡ ಚೆನ್ನಾಗಿದೆ. ಬಟ್ ಸ್ವಲ್ಪ ಉದ್ದ ನನಗೆ ಅದು ಆ ಜಾಕೆಟು. ಸೊ ಅದಕ್ಕೋಸ್ಕರ ಅದನ್ನ ಮನೆಯಲ್ಲೇ ಇಟ್ಬಿಟ್ಟು ಬಂದೆ. ಅದು ಸ್ವಲ್ಪ ಚೆನ್ನಾಗಿದೆ, ಅಂದರೆ ಒಳ್ಳೆ ಕ್ವಾಲಿಟಿದು, ಹಾಗಾಗಿ ಮನೆಯಲ್ಲೇ ಇಟ್ಬಿಟ್ಟು ಬಂದೆ. ಏನಕ್ಕಂತಂದರೆ ನಮ್ಮ ರೂಮ್ ಹೆಂಗಿದೆ ಅಂತಂದರೆ ರೋಡ್ ಪಕ್ಕದಲ್ಲೇ ಇದೆ. ಸೊ ಡಸ್ಟೆಲ್ಲ ಸಿಕ್ಕಾಬಿಟ್ಟೆ ಡಸ್ಟು. ಹಾಗಾಗಿ ಸುಮ್ಮನೆ ಹಾಳಾಗೋದು ಬೇಡ ಅಂಥೇಳಿ ಮನೆಯಲ್ಲೇ ಇಟ್ಬಿಟ್ಟು ಹಳೆ ಜಾಕೆಟೇ ತೊಗೊಂಬಂದೆ. ಇದು ನನಗೆ ಕರೆಕ್ಟ್ ಇದೆ ಸೈಜು, ಮತ್ತು ಇನ್ನೂ ಯೂಸ್ ಮಾಡಿಲ್ಲ ಅಂತಂದ್ರೆ ಚಿಕ್ಕದಾಗ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನೇ ಯೂಸ್ ಮಾಡೋಣ ಅಂಥೇಳಿ ಇದನ್ನು ಹಾಕ್ಕೊಂಡು ಬಂದಿದ್ದೀನಿ. ಆದರೆ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿದೆ. ಎಲ್ಲಾದರೂ ನೀರು ತಗೊಂಡು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಬೇಕು. ತುಂಬ ಹೊತ್ತಿನಿಂದ ಗಾಡಿ ಓಡಿಸ್ತಾ ಇದ್ದೀನಿ. ನಿದ್ರೆ ಕೂಡ ಇವತ್ತು ಸರಿಯಾಗಿ ಎಳೀತು. ಏನಕ್ಕೆ ಅಂತಂದರೆ ನಾನು ಬೆಳಗ್ಗೆ ತುಂಬ ಹಸು ಆಗ್ತಾಯಿದೆ ಅಂಥೇಳಿ ತಿಂಡಿ ಮಾಡಿದ್ದೆ. ತಿಂಡಿ ಮಾಡಿದಾಗಿಂದ ಈಗಿನವರೆಗೂ ಹೆವಿ ನಿದ್ರೆ ಎಳೀತಾ ಇದೆ.
ನನಗೆ ಅಮೃತಾಂಜನ್ ರೋಲನ್ನು ಮಿಸ್ ಮಾಡಿಕೊಂಡು ಏನೋ ಕಳ್ಳಂಬೆಲ್ಲ ಊರ ಹೆಸರು ನೋಡಿ ಕಳ್ಳಂಬೆಲ್ಲ, ಆ ಅಮೃತಾಂಜನ್ ರೋಲನ್ನು ಇಲ್ಲ ಅನ್ನೋದು ಸ್ವಲ್ಪ ಕಷ್ಟ ಆಯಿತು. ನನಗೇನು ಗೊತ್ತಾ, ಅದೆಲ್ಲ ರೂಢಿ ಆಗಿಬಿಟ್ಟಿದೆ. ಒಂದು ಸಲ ರೂಢಿ ಆದಮೇಲೆ ಅದು ಇಲ್ಲ ಅಂತಂದರೆ ಏನೋ ಮಿಸ್ ಹೊಡ್ದಂಗೆ ಆಗುತ್ತೆ. ತುಂಬ ಬಿಸಿಲು ಜಾಸ್ತಿ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಸುಸ್ತಾಗ್ತಾಯಿದೆ. ಬಿಸಿಲು ಜಾಸ್ತಿ ಆಗ್ಬಿಟ್ರೆ ಸುಸ್ತು ಸಿಕ್ಕಾಬಿಟ್ಟೆ ಆಗುತ್ತೆ, ಹಾಗೆ ನಿದ್ರೆನೂ ಎಳೆಯುತ್ತೆ. ಅದೇ ನೀವು ಬೆಳಗ್ಗೆ ಬಂದರೆ ಆ ಥರ ವಾತಾವರಣ ಇದ್ರೆ ಅಂತೂ ಎಷ್ಟು ಕಿಲೋಮೀಟ್ರ್ ಬೇಕಾದ್ರೂ ಓಡಿಸ್ಬೋದು ಗಾಡಿನ, ಬೇಜಾರು ಬರೋಲ್ಲ. ನಾನು ಡೈರೆಕ್ಟ್ ಬೆಂಗಳೂರಿಗೆ ಹೋದ ನಂತರ ಸಿಗ್ತೀನಿ. ಏನಕ್ಕೆ ಅಂತಂದರೆ ಬ್ಯಾಟ್ರಿ ಚಾರ್ಜ್ ಹಾಕಿದ್ದೀನಿ, ಒಂದೇ ಬ್ಯಾಟ್ರಿ. ಇನ್ನೊಂದು ಬ್ಯಾಟ್ರಿನ ಅಲ್ಲೇ ಮಧ್ಯ ನಿಂತ್ಕೊಂಡಿದ್ದೆ, ಅಲ್ಲೇ ಬಿಸಾಕ್ಬಿಟ್ಟು ಬಂದೆ. ಅದು ಹೋಗಿದೆ ಆಲ್ರೆಡಿ. ಆ ಬ್ಯಾಟ್ರಿ ಹಾಕಿದರೆ ನನ್ನ ಗೋಪುರ ಹೆಂಗೆಂಗೋ ವರ್ಕ್ ಆಗುತ್ತೆ, ಅದಕ್ಕೋಸ್ಕರ ಅದು ಆಲ್ರೆಡಿ ಹೋಗಿದೆ. ಹಾಗಾಗಿ ಬಿಸಾಕ್ಬಿಟ್ಟು ಬಂದೆ. ಎರಡೇ ಬ್ಯಾಟ್ರಿ ಇರೋದು ಇವಾಗ ಗೋಪುರ. ಸೊ ಆಮೇಲೆ ಸಿಗ್ತೀನಿ. ಓಕೆ, ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲಾದರೂ ಒಂದು ನೀರು ಬಾಟ್ಲಿ ತೊಗೊಂಡು ಸ್ವಲ್ಪ ಮುಖಕ್ಕೆ ಹಾಕ್ಕೊಂಡು ಒಂದು 2 ನಿಮಿಷ ರೆಸ್ಟ್ ಮಾಡಿ ಆರಾಮ್ ಮಲಗ್ಬೋದು. ಗಾಡಿ ಮೇಲೆ ಸ್ಟ್ಯಾಂಡ್ ಹಾಕ್ಕೊಂಡು ಕಾಲನ್ನು ಹಿಂದೆ ಹಾಕ್ಕೊಂಡು ತಲೆನ ಇಲ್ಲಿಟ್ಕೊಂಡು ಆರಾಮಾಗಿ ಮಲಗ್ಬೋದು. 5 ನಿಮಿಷ ರೆಸ್ಟ್ ಮಾಡಿ ಹೊರಡಬೇಕು. ಸ್ವಲ್ಪ ನಮ್ಮ ಆರ್ಮ್ಸ್ಗಳಿಗೆಲ್ಲ ಸ್ವಲ್ಪ ರೆಸ್ಟ್ ಕೊಡಬೇಕು. ಒಂದೇ ಪೊಸಿಷನಲ್ಲಿ ಗಾಡಿ ಓಡಿಸ್ತಾ ಇದ್ದೀನಲ್ಲ, ಸ್ವಲ್ಪ ನೋವು ಬರುತ್ತೆ. ಬಟ್ ಕತ್ತು ನೋವೆಲ್ಲ ಇನ್ನೂ ಬಂದಿಲ್ಲ. ಗೋಪುರ ಇದ್ದಿದ್ದಕ್ಕೆ ಸ್ವಲ್ಪ ಹೆವಿ ಅನ್ನಿಸ್ತಾ ಇದೆ. ಹೆಲ್ಮೆಟು ಗೊತ್ತಾಗಲ್ಲ, ಬಟ್ ಲಿಟಲ್ ಬಿಟ್ ಹೆವಿ. ಬನ್ನಿ, ಲೆಟ್ಸ್ ಗೋ. ನಾನು ಆಮೇಲೆ ಸಿಗ್ತೀನಿ. ಓಕೆ ಅಣ್ಣ, ಹಿಂಗಡೆ ಬಸ್ ಬರ್ತಾ ಇದೆ. ನಾನು ಬಸ್ ಕಂಡ್ರೆ ಸ್ವಲ್ಪ ಭಯನಪ್ಪ. ಎಕ್ದಮ್ ಸೈಡಿಗೆ ಬರ್ತಾರೆ ನಾವು ಕಳ್ಳನ ಮಗ. ಅದಕ್ಕೆ ನಾನು ಮೀರಲ್ಲಿ ಚೆಕ್ ಮಾಡ್ತಾ ಇರ್ತೀನಿ. ಲಾರಿ ಅಥವಾ ಬಸ್ಸು ನನ್ನ ಹತ್ತಿರ ಬರ್ತಾ ಇದೆ ಅಂತಂದರೆ ಫುಲ್ ಸೈಡಿಗೆ ಹೋಗ್ಬಿಡ್ತೀನಿ, ಇಲ್ಲ ಫುಲ್ಲು ಸ್ಪೀಡ್ ಹೋಗ್ಬಿಡ್ತೀನಿ. ತುಂಬ ಡೇಂಜರ್ ಅವೆಲ್ಲ. KSRTC ಅಂತೂ ಅಲ್ಲ, ಇದು BMTC ಅಂತೂ ನಂಬೋಕ್ಕೆ ಆಗಲ್ಲ. ಎಷ್ಟೊತ್ತಿಗೆ ಎಲ್ಲಿ ಏನು ಮಾಡ್ತಾರೆ ಅಂತ ಗುದ್ಕೊಂಡು ಹೋದ್ರೂ ಗೊತ್ತಾಗಲ್ಲ ಅವರಿಗೆ. ತುಂಬ ಆಕ್ಸಿಡೆಂಟ್ಗಳಾಗಿದೆ ಬೆಂಗಳೂರಲ್ಲಿ ಈ ನಡುವೆ. ಅದಕ್ಕೋಸ್ಕರ ನೋಡಿದ್ದೀನಿ, ನಾನು ಕಣ್ಣು ಎದುರುಗಡೆನೇ ನೋಡಿದ್ದೀನಿ. ಎಷ್ಟೋ ಕ್ಯಾಬ್ ಡ್ರೈವರ್ಗಳಿಗೆ ಕ್ಯಾಬಿಗೆ ತಾಕಿಸ್ಕೊಂಡು ಹೋಗಿರೋದು ನೋಡಿದ್ದೀನಿ. ಇಲ್ಲದೇ ಇಲ್ಲ, ಅವ್ರ ಅಪ್ಪನ ಮನೆ ಆಸ್ತಿ ಹಂಗೆ ತಾಗಿಸ್ಕೊಂಡು ಹೋಗ್ತಾ ಇರೋದು. ನಿಂತು ಮಾತಾಡಿದ್ರೆ ಬೇಡದೇ ಇರುವಂಥ ಪದಗಳೆಲ್ಲ ಬಂದ್ಬಿಡುತ್ತೆ ಬಾಯಲ್ಲಿ. ಏನು ಮಾಡೋದು? ನಾವಿವಾಗ ಟೋಲ್ ಪ್ಲಾಜಾ ಹತ್ತಿರ ಇದ್ದೀವಿ. ಸ್ನೇಹಿತರೆ ಫುಲ್ಲು ಎಳಿತಾ ಇದೆ. ಎಲ್ಲ ಸ್ವಲ್ಪ ರೆಸ್ಟ್ ಮಾಡ್ಬೇಕಿಲ್ಲಿ. ಎಲ್ಲೂ ಮರ ಕಡೆಗಳು ಸಿಗ್ತಾ ಇಲ್ಲ ನೋಡಿ. ಆ ಕಡೆ ಹೋಗೋಕ್ಕಾಗ್ತಾಯಿಲ್ಲ. ಮರಗಿಡಗಳು ಇದ್ದಾವೆ, ಬಟ್ ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಎಲ್ಲ ಗಲೀಜಾಗಿದೆ. ಈ ಟೋಲ್ ಪ್ಲಾಜಾ ಮುಂದೆ ಒಂದು ವಾಟರ್ ಬಾಟ್ಲು ತಗೋಬೇಕು. ತಗೊಂಡು ಎಲ್ಲ ಸ್ವಲ್ಪ ರೆಸ್ಟ್ ಹಾಕ್ಕೊಬೇಕು. ಪಾಪ ನಮ್ಮ ಗಾಡಿಗೂ ರೆಸ್ಟ್ ಬೇಕಲ್ಲ. ಸಖತ್ ಹೀಟಾಗಿರುತ್ತೆ. ಅದು ಬೇರೆ ಬಿಸಿಲು. ಅಯ್ಯಯ್ಯೋ, ಅಣ್ಣ ಜಂಪ್ ಆದ್ರೆ ಆಫ್ ಆಗ್ಬಿಡುತ್ತೆ ಗಾಡಿ. ಇಲ್ಲೇನಾದ್ರು ನೀರು ತಗೊಂಡು ಹೋಗ್ಬೇಕು. ಮುಂದೆ ಇರಬೇಕು ಮೋಸ್ಟ್ಲಿ. ಬನ್ನಿ.
ಹ್ಯಾಂಡ್ ಗ್ಲೌಸ್ ಬಿಚ್ಚಿ ನೀವು ತಗೊಳ್ಳೋಣ ಮೊದಲು. ವಾಟರ್ ಬಾಟ್ಲ್ ಇದೆಯಾ? ವಾಟರ್ ಬಾಟ್ಲ್ ಯಾವ ಮಾತಾಡು. ಎಷ್ಟಕ್ಕ? 20? ಗಾಡಿ ಆಚೆನೇ ಐತಪ್ಪ, ನೀರು ತಾಂಬರೋಗಿ ಕರೆಕ್ಟ್ ಐತೆ. ಆದರೆ ಪ್ಲೇಟ್ ಅಡ್ಡ ತಿಂತಾನೆ, ಅಲ್ಲೂ ನಿಲ್ಸಿದ್ದೀನಿ ಇದು ಅಷ್ಟೇನಾ? ಸೇಮಾ? ಅಷ್ಟೇ. ಅಯ್ಯ, ಸುಸ್ತಾಗಿದೆ. ಹಂಗಿದೆ ಹೋಗಿ. ಸ್ನೇಹಿತರೆ, ಫೈನಲಿ ನೈಸ್ ರೋಡು ತೊಗೊಂಡಿದ್ದೀನಿ. ಇವಾಗ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ. 108 ರೂಪಾಯಿ ಬಿತ್ತು ಟ್ಯಾಕ್ಸು. ಏನು ಮಾಡೋಕ್ಕಾಗಲ್ಲ, ಬೇಗ ಹೋಗ್ಬೇಕು ಅಂದ್ರೆ ನೈಸ್ ರೋಡಲ್ಲ ಹೋಗೋಣ. ಸುಮ್ಮನೆ ಟ್ರಾಫಿಕ್ಕು ಅದು ಇದು ಮೊದಲೇ ಸುಸ್ತಾಗಿರುತ್ತೆ, ಅದಕ್ಕೋಸ್ಕರ ನೈಸ್ ರೋಡ್ ತಗೊಂಡೆ. ಬನ್ನಿ. ಬಾ, ಹ್ಯಾಂಡ್ ಗ್ಲೌಸ್ ಎಲ್ಲ ಬಿಚ್ಕೊಂಡೆ, ಸ್ವಲ್ಪ ಕೈ ಪೇನ್ ಬರ್ತಾಯಿತ್ತು, ಅದಕ್ಕೋಸ್ಕರ ಸ್ವಲ್ಪ ರಿಲೀಫ್ ಆಗಲಿ ಅಂಥೇಳಿ ನನ್ನ ಹೆಲ್ಮೆಟಲ್ಲಿ ವೆಗಾ ಜ್ಯಾಪ್ ಹೆಲ್ಮೆಟಲ್ಲಿ ಡ್ಯುಯಲ್ ವೈಸರ್ ಇರೋದ್ರಿಂದ ಅಷ್ಟೊಂದು ಸ್ಟ್ರೆಸ್ ಆಗಿಲ್ಲ. ಅಂದರೆ ಬಾಡಿಗಾಗಿದೆ, ಕಣ್ಣಿಗೆ ಸ್ಟ್ರೆಸ್ ಆಗಿಲ್ಲ. ಪಾಪ ಗಾಡಿಗೂ ರೆಸ್ಟ್ ಇಲ್ಲದೆ ಪಾಪ ತುಂಬ ದೂರದಿಂದ ಬಂತು, ಏನೂ ತೊಂದರೆ ಕೊಟ್ಟಿಲ್ಲ. ಅದೇ ಹೋಟೆಲಲ್ಲಿ ನಿಲ್ಲಿಸಿದಾಗ ಸ್ವಲ್ಪ ಸಮಸ್ಯೆ ಆಯಿತು, ಸ್ಟಾರ್ಟ್ ಆಗಿಲ್ಲ. ಅಷ್ಟರ ನಂತರ ಏನೂ ತೊಂದರೆ ಕೊಟ್ಟಿಲ್ಲ. ಗಾಡಿ ಹೀಟಾಗಿರುತ್ತಲ್ಲ, ಸ್ವಲ್ಪ ಕೂಲ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಹಾಗಾಗಿ ಮತ್ತು ನಾವು ಪೆಟ್ರೋಲ್ ಫುಲ್ ಮಾಡಿರ್ತೀವಲ್ಲ, ಆವಾಗ ಟ್ಯಾಂಕಲ್ಲಿ ಏರ್ ತುಂಬ್ಕೊಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗುತ್ತೆ. ಚೆನ್ನಾಗಿದೆ ರೋಡು, ತುಂಬ ದಿನ ಆಗಿತ್ತು ನೈಸ್ ರೋಡ್ ಬಟ್ ಅಯ್ಯೋ ಉಡಸ್ರೆ ನೈಸ್ ರೋಡ್ ಬಡ್ಡೆ ತುಂಬ ದಿನ ಆಗಿತ್ತು. ಎಲ್ಲಿ ಹೋಗೋದಕ್ಕೂ ಬನ್ನಿ.
ಸ್ನೇಹಿತರೆ, ನಾನು ಲೂಲು ಮಾಲ್ ಹತ್ರ ಇದ್ದೀನಿ, ಮೆಜೆಸ್ಟಿಕ್ ಹತ್ರನೂ ಇದ್ದೀನಿ. ಇನ್ನೇನು ಒಂದು 10 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ನಮ್ಮ ಮನೆಗೆ. ಮೆಜೆಸ್ಟಿಕ್ಕಿಂದ ಹತ್ತಿರ ಆಗುತ್ತೆ. ನಮ್ಮದು ನ್ಯಾವಿಗೇಷನ್ ಮೊಬೈಲು ಬ್ಯಾಟ್ರಿ ಲೋ ಆಗಿ ಶಟ್ ಆಗಿದೆ. ಸೊ ಪ್ರೈಮರಿ ಡಿವೈಸಲ್ಲಿ ನಾನು ನ್ಯಾವಿಗೇಷನ್ ಹಾಕ್ಕೊಂಡಿದ್ದೀನಿ. ಓಲ್ಡ್ ಮೈಸೂರು ಸ್ಟ್ರೈಟ್ ರೈಟ್. ಓಕೆ, ಓಕೆ ಓಕೆ. ಮೆಜೆಸ್ಟಿಕ್. ಓಕೆ, ರಾಜೀವ್ ಗಾಂಧಿ. ಮೋಸ್ಟ್ಲಿ ಬ್ಯಾಟ್ರಿ ಡೌನ್ ಆಗಿರಬೇಕು ಗೋಪ್ರದು. ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ರಿ. ವಿಡಿಯೋ ಹೇಗೆ ಅನಿಸ್ತು ಅಂತ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಟೇಕ್ ಕೇರ್, ಬಾಯ್. ಫೈನಲಿ ಬೆಂಗಳೂರಿಗೆ ಬಂದು ರೀಚ್ ಆದೆ. ಬ್ಯಾಟ್ರಿ ಎಷ್ಟೊತ್ತಿಗೆ ಸ್ವಿಚ್ ಆಫ್ ಆಗುತ್ತೋ ಗೊತ್ತಿಲ್ಲ, ಅಲ್ಲ ಕ್ಯಾಮ್ರಾ. ಅದಕ್ಕೋಸ್ಕರ ಮೊದಲೇ ಎಂಡ್ ಮಾಡ್ಕೊಬಿಟ್ಟೆ ವ್ಲಾಗು. ಹಿಂಗೆ